ಸ್ನೇಹಿತರೆ, ವೆಲ್ಕಮ್ ಟು ದ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ಸೊ ಇವತ್ತಿನ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕನಸುಗಳಿದೆ. ಸೊ ಎಲ್ರಿಗೂ ಕೂಡ ಒಂದು ಡ್ರೀಮ್ ನ ಇಟ್ಕೊಂಡಿದ್ದಾರೆ. ಏನೆಲ್ಲ ಕನಸುಗಳು ಅಂದ್ರೆ, ಎಲ್ರಿಗೂ ಕೂಡ ಇವತ್ತು ಒಂದೊಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಒಂದೊಳ್ಳೆ ಫ್ಯಾಮಿಲಿ ಟ್ರಿಪ್ ಮಾಡ್ಬೇಕು ಅಂತ ಆಸೆ ಇದೆ, ಜೊತೆಗೆ ಒಂದೊಳ್ಳೆ ಎಜುಕೇಶನ್ ನ ಮಾಡ್ಬೇಕು, ನನ್ನ ಮಕ್ಕಳಿಗೂ ಕೂಡ ಒಂದೊಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಂದೊಳ್ಳೆ ಬ್ರಾಂಡೆಡ್ ನ ಕಾರ್ ನ ತಗೋಬೇಕು, ಜೊತೆಗೆ ಒಂದೊಳ್ಳೆ ಹಣ ಸಂಪಾದನೆ ಮಾಡಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು. ಈ ರೀತಿಯಾದಂತಹ ಆಸೆ ಕನಸುಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಇದೆ. ಬಟ್ ನಿಮ್ಮೆಲ್ಲರ ಆಸೆ ಕನಸುಗಳು ಇವತ್ತು ನನಸಾಗಬೇಕು ಅಂದ್ರೆ ನಿಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇನ್ಕಮ್ ಇರಬೇಕಾಗುತ್ತೆ. ಒಂದು ಇನ್ಕಮ್ ನ ಜೊತೆಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಎವ್ರಿ ಫ್ಯಾಮಿಲಿ ನೀಡ್ಸ್ ಮನಿ. ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ದುಡ್ಡಿನ ಅವಶ್ಯಕತೆ ಇದೆ. ನಾವ್ಯಾರು ಕೂಡ ದುಡ್ಡನ್ನ ತಿನ್ನಕ್ಕಾಗಲ್ಲ ಸ್ನೇಹಿತರೆ. ಬಟ್ ಇವತ್ತು ದುಡ್ಡಿಲ್ಲ ಅಂದ್ರೆ ತಿನ್ನಕ್ಕೇನು ಸಿಗಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ. ಸೊ ಅದೇ ಯಾವುದೋ ಒಂದು ಹಿಂದಿನ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಒಂದು ಕೊಟ್ಟು ಒಂದು ತಗೊಳ್ಳೋದು, ಆ ರೀತಿ ಇತ್ತು. ಬಟ್ ಇವತ್ತು ಹೇಗಿದೆ, ಪ್ರತಿ ಒಂದು ದಿನನೂ ಕೂಡ ನಾವು ದುಡ್ಡಿಗೆ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಅದು ಎಂತ ಲೆವೆಲ್ ಅಲ್ಲ ಇರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಅವನ ಜೇಬಲ್ಲಿ ದುಡ್ಡಿದೆ ಅಂದ್ರೆ ಮುಂದೆ ಕಾಣುವಂತಹ ವಸ್ತುನ ತಿನ್ಬಹುದು, ಮುಟ್ಟಬಹುದು, ಪ್ರತಿಯೊಂದನ್ನು ಕೂಡ. ಓಕೆ, ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತು ನಿಮ್ಗೆ ಗೊತ್ತಿರಬಹುದು ಹೌ ಟು ಕ್ರಿಯೇಟ್ ಎ ವೆಲ್ತ್. ಟೈಮ್ ಈಸ್ ಈಕ್ವಲ್ ಟು ಮನಿ. ನೀವೆಷ್ಟು ಟೈಮ್ ಕೊಡ್ತೀರಾ ಅಷ್ಟು ನಿಮ್ಗೆ ಆದಾಯ ಬರುತ್ತೆ. ಹಾಗಿದ್ರೆ ನಾವು ಒಂದು ಕ್ಯಾಟಗರಿನ ನೋಡೋಣ, ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯೀಸ್ ಆಗಿರ್ಬೋದು, ಇವತ್ತು 95 ಜನ ಅಲ್ವೇ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಅವ್ರ ಹತ್ರ ಇರುವಂತದ್ದು ಕೇವಲ 5% ಅಷ್ಟೇ ಇನ್ಕಮ್ ಸ್ನೇಹಿತರೆ. ಬಟ್ 5% ಇನ್ಕಮ್ ಇರುವಂತ ವ್ಯಕ್ತಿಗಳು 95 ಜನ ಅದಕ್ಕೆ ಹೋಗ್ತಿದ್ದಾರೆ, ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್. ಸ್ನೇಹಿತರೆ, ಅವ್ರ ಹತ್ರ 95 ಹಣನೇ ಇರುತ್ತೆ. ಬಟ್ ಅಲ್ಲಿ ಇನ್ವಾಲ್ವ್ ಆಗಿರೋರು ಜಸ್ಟ್ 5% ಜನ. ನೀವು ಯಾರೆಲ್ಲ ಇವತ್ತು ನೋಡ್ತಾ ಇದ್ದೀರಾ ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ರಿಚೆಸ್ಟ್ ಪರ್ಸನ್ಗಳಿದ್ದಾರೆ, ಅವರೇ ಈ ಒಂದು 5% ಅಲ್ಲಿ ಬರುವಂತದ್ದು. ಹಾಗಿದ್ರೆ ನಮ್ ಕೈಲಿ ಯಾಕಾಗಲ್ಲ? ನಮ್ಮ ಒಂದು ಥಿಂಕಿಂಗ್ ಹೇಗಿದೆ, ಪೂರ್ ಥಿಂಕಿಂಗ್. 9 to 5 ಜಾಬ್ ಮಾಡು, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗು, ಸಂಜೆ ಮನೆಗೆ ಬಾ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗು, ಸಂಜೆ ಮನೆಗೆ ಬಾ. ವೀಕ್ಲಿ 2 days ಹಾಲಿಡೇ ಇರುತ್ತೆ, ಟ್ರಿಪ್ ನ ಎಂಜಾಯ್ ಮಾಡು, ಅಥವಾ ಏನೋ ಒಂದು ನಥಿಂಗ್. ಸೊ ಈ ರೀತಿಯಾದಂತ ಜೀವನ ನಾವು ನಡೆಸ್ತಾ ಇದೀವಿ ಸ್ನೇಹಿತರೆ. ಸೊ ಹಾಗೆ ನೋಡಿ, ಇಲ್ಲಿ ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್ ಅಂತ ಬಂದಾಗ ಇಂಡಿವಿಜುವಲ್ ಎಫರ್ಟ್ ಆಗಿರುತ್ತೆ. ನೀವು ದುಡಿತಿದ್ದೀರಾ ಅಂದ್ರೆ ಮಾತ್ರ ನಿಮಗೆ ದುಡ್ಡು ಬರ್ತಾ ಇರುತ್ತೆ, ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರುತ್ತೆ. ನೀವಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಿಲ್ಲ ಆಗಿರುತ್ತೆ ಸ್ನೇಹಿತರೆ. ಅದು ಎಷ್ಟು ಲಿಮಿಟೆಡ್ ಇನ್ಕಮ್. ತಿಂಗಳಿಗೆ 20,000 ಬರ್ತಾ ಇದೆಯಾ, 20,000 ಮಾತ್ರ ನೀವು ಸೀಮಿತ ಆಗ್ಬೇಕು ಅಲ್ವಾ? 50,000 ಬರ್ತಾ ಇದೆಯಾ, 50,000 ಮಾತ್ರ ಸೀಮಿತ ಆಗಿರ್ಬೇಕು. ಅದು ಕೂಡ ಆಕ್ಟಿವ್ ಇನ್ಕಮ್. ನೀವಲ್ಲಿ ಇದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ನೀವಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಆದಾಯ ಬರಲ್ಲ. ನಿಮ್ಮ ಬದಲು ಇನ್ನೊಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅದು ನಿಮ್ಗೆ ಇನ್ಕಮ್ ಬರಲ್ಲ, ಅವನಿಗೆ ಬರುವಂತದ್ದು ಇನ್ಕಮ್ ಅದು. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಟೈಮ್ ಎಫರ್ಟ್. ನೀವೊಂದು ಕೊಟ್ಟಿರುವಂತಹ ಟೈಮ್ಗೆ ಇವತ್ತು ನಿಮ್ಗೆ ರಿವಾರ್ಡ್ ಅನ್ನ ಸಿಗ್ತಾ ಇರುತ್ತೆ. ಅನ್ಲಿಮಿಟೆಡ್ ಇನ್ಕಮ್. ನಿಮ್ಗೆ ಗೊತ್ತಿಲ್ಲ, ಈ ಮಂತ್ 20,000 ಬಂತ, ನೆಕ್ಸ್ಟ್ ಮಂತ್ 50 ಬರ್ಬೋದು, ಝೀರೋನು ಬರ್ಬೋದು, ಲಕ್ಷನೂ ಬರ್ಬೋದು, ಕೋಟಿನೂ ಬರ್ಬೋದು ಸ್ನೇಹಿತರೆ. ನಮಗೆ ಕೋಟಿ ಕೋಟಿ ಬೇಡ. ಸೊ ನಾವು ಕ್ರಿಯೇಟ್ ಮಾಡುವಂತ ಸಿಸ್ಟಮ್ ಇಂದ ನಮಗೆ ಒಂದು ದೊಡ್ಡ ಮಟ್ಟದ ಆದಾಯ ಬಂದ್ರೆ ಸಾಕು ಸ್ನೇಹಿತರೆ. ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ನೀವಿಲ್ಲ ಅಂದ್ರೂ ಕೂಡ ನೀವು ಕ್ರಿಯೇಟ್ ಮಾಡಿರುವಂತ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂದ್ರೆ ನಿಮಗೆ ಆದಾಯ ಬರ್ತಾ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಿರೋ ಸ್ನೇಹಿತರೆ, ಅಂಡ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಎ ಮಿಡ್ಲ್ ಕ್ಲಾಸ್ ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಸ್ನೇಹಿತರೆ, 1945 ನಲ್ಲಿ 10 ರೂಪಾಯಿ ಇದ್ರೆ ಸಾಕಾಗಿದ್ದಂತೆ ಒಂದು ತಿಂಗಳಿಗೆ ಜೀವನ ನಡೆಸಲಿಕ್ಕೆ ಒಂದು ಸಣ್ಣ ಒಂದು ಕುಟುಂಬ ಸ್ನೇಹಿತರೆ. ಅದೇ 1965 ನಲ್ಲಿ 100 ರೂಪಾಯಿ ಇದ್ರೆ ಸಾಕಾಗಿತ್ತಂತೆ. ಅದೇ 1985 ನಲ್ಲಿ 1000 rupees. ಅದೇ 2005ನೇ ಇಸ್ವಿನಲ್ಲಿ 10,000 ಇದ್ರೆ ಒಂದು ತಿಂಗಳಿಗೆ ಒಂದು ಕುಟುಂಬ ನಡೆಸಬಹುದಾಗಿತ್ತು. ಅದೇ 2025 ಲಾಸ್ಟ್ ಇಯರ್ ಒಳಗಡೆ ಈ ಇಯರ್ ನಲ್ಲಿ ಅಟ್ ಪ್ರೆಸೆಂಟ್ 1,00,000 ಇದ್ರೂ ಕೂಡ ನಮ್ಮ ಹತ್ರ ಸಾಕಾಗ್ತಾ ಇಲ್ಲ ನಮ್ಮ ಜೀವನನ ನಡೆಸ್ಲಿಕ್ಕೆ. ಅದೇ 2045 ಹೋಗಿದ್ರೆ ಸ್ನೇಹಿತರೆ, ಈ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಒಂದು ತಿಂಗಳಿಗೆ 10,00,000 ರೀಚ್ ಆಗುತ್ತೆ. ಯಾಕೆ 10,00,000 ರೀಚ್ ಆಗುತ್ತೆ? ಎಲ್ರಿಗೂ ಕೂಡ ಒಂದೊಳ್ಳೆ ಮನೆ ಬೇಕು, ಒಂದೊಳ್ಳೆ ಬೈಕ್ ಬೇಕು, ಒಂದೊಳ್ಳೆ ಜಾಬ್ ಬೇಕು, ಅಥವಾ ಒಂದೊಳ್ಳೆ ಕಾರ್ ಬೇಕು, ಒಂದೊಳ್ಳೆ ಫ್ಯಾಮಿಲಿ ಜೊತೆ ಲೈಫ್ ನ ಲೀಡ್ ಮಾಡಬೇಕು. ಈ ರೀತಿಯಾದಂತ ಆಸೆ ಕನಸುಗಳು ತುಂಬಾ ಹಿಡಿದೆ ಇವತ್ತು ನಮ್ಗೆ. ಪ್ರತಿಯೊಬ್ಬರಿಗೂ ಅಷ್ಟೇ. ಈ ಒಂದು ಜೂಮ್ ಸೆಷನ್ ಎಷ್ಟು ಜನ ಬಂದಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಆಸೆ ಕನಸುಗಳು ತುಂಬಾ ಇದೆ. ಬಟ್ ಅವೆಲ್ಲನೂ ಕೂಡ ಈಡೇರಿಸ್ಕೊಳ್ಳಿಕ್ಕೆ ಇವತ್ತು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸೊ ಹಾಗಿದ್ರೆ ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ನಾವೇನೆಲ್ಲ ದಾರಿಗಳನ್ನ ಹುಡುಕ್ಬೋದು? ಹಾಗಿದ್ರೆ ಸ್ನೇಹಿತರೆ, ಫೈಂಡ್ ಎ ಪ್ಲಾಟ್ಫಾರ್ಮ್ ವೇರ್, ಎಲ್ಲಿ
ಪಾರ್ಟ್ ಟೈಮ್ ವರ್ಕ್, ವರ್ಕ್ ಫ್ರಮ್ ಹೋಮ್, ಡೂ ಸ್ಮಾರ್ಟ್ ವರ್ಕ್, ಗೋ ಇನ್ ಡಿಜಿಟಲ್ ವರ್ಲ್ಡ್. ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್. 4 ಜನಕ್ಕೆ ಸಹಾಯ ಮಾಡೋ ಮುಖಾಂತರ, ಒಂದೊಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮುಖಾಂತರ, ಒಬ್ಬ ಒಳ್ಳೆ ಟ್ರೈನರ್ ಆಗೋ ಮುಖಾಂತರ 4 ಜನಕ್ಕೆ ಸಹಾಯ ಮಾಡಿ ನೀವು ಕೂಡ ಬೆಳಿಲಿಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಬೇಕಾಗಿದೆ. ಹಾಗಿದ್ರೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ನಮ್ಮ ಒಂದು ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿ ಕೇವಲ 4 ತಿಂಗಳಾಗಿದೆ. ಆಲ್ರೆಡಿ ಸುಮಾರು ಸಾವಿರಾರು ಜನ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು ಜನ ಆಲ್ರೆಡಿ ಲ್ಯಾಕ್ಪತಿಗಳಾಗಿದ್ದಾರೆ. ಸೊ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು 9 to 5 ಜಾಬ್ ಅಲ್ಲಿ ನಮ್ಗೆ ಯಾವ ರೀತಿಯ ಆದಾಯ ಬರುತ್ತೆ, ಇಲ್ಲಿ ಯಾವ ರೀತಿಯ ಆದಾಯ ಬರುತ್ತೆ. ಸೊ ಅದೇ ರೀತಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ ಎ 21st century which must be joined by every young man and woman globally, otherwise you can never get the best of your young age. ಅಂದ್ರೆ ನಿಮ್ಮ ಒಂದು ಏನ್ ಹಿಂಗ್ ಏಜ್ ಇದೆ, ಆ ಒಂದು ಏಜ್ ಅಲ್ಲಿ ಈ ಒಂದು ಆಪರ್ಚುನಿಟಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ನೀವೇನಾದ್ರೂ ಒಂದು ಸಾಧಿಸ್ಬೋದು. ಸೊ ಇನ್ ಕೇಸ್ ನೀವು ಆಪರ್ಚುನಿಟಿ ತಗೊಳ್ಳಿಲ್ಲ ಅಂದ್ರೆ ನೀವೇನಾದ್ರೂ ಒಂದು ಲೈಫ್ ಅಲ್ಲಿ ಮಿಸ್ ಮಾಡ್ಕೋತೀರಾ ಅಂತ. ಅಂದ್ರೆ ಈ ಒಂದು ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಜೀವನ ನಡೆಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಏನಾದ್ರೂ ಒಂದು ಹೊಸತನ್ನ ನೀವು ಕಾಣ್ಬೋದು ಸ್ನೇಹಿತರೆ. ಸೊ ಹಾಗಿದ್ರೆ ಈ ಒಂದು ಕಂಪನಿಯ ಬಗ್ಗೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಕಂಪನಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ವಿಷನ್ ಇಟ್ಕೊಂಡು, ಒಂದೊಳ್ಳೆ ಮಿಷನ್ ಇಟ್ಕೊಂಡು ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನು ಇಷ್ಟಪಡುವಂತಹ ಅಥವಾ ಆಸೆ ಪಡುವಂತಹ ಕನಸುಗಳು ನನಸಾಗಬೇಕು. ಆ ರೀತಿಯಾದಂತಹ ಒಂದು ಮಿಷನ್ ಇಟ್ಕೊಂಡು ನಮ್ಮ MD ಆದಂತ ವಿಜಯ್ ಮುರುಗನ್ ಸರ್ ಈ ಒಂದು ಸಂಸ್ಥೆನ ಕಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಕಂಪನಿ 100% ಲೀಗಲ್ ಆಗಿದೆ. ಸೊ ಎನಿ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಂದ್ರೆ ಈ ಒಂದು ಕಂಪನಿ ನಡೀಲಿಕ್ಕೆ ಆಗಿಲ್ಲ, ಅಥವಾ ಯಾವುದೇ ಒಂದು ಆಗಿರ್ಬೋದು. ಸೊ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಒಬ್ಬ ವ್ಯಕ್ತಿ ಸೊ ಪ್ರೆಸೆಂಟ್ ಲೈವ್ ಅಲ್ಲಿ ಇದ್ದಾನೆ ಅಂದ್ರೆ ಅವಂದೇ ಆದಂತ ಒಂದು ಐಡೆಂಟಿಟಿ ಅನ್ನೋದು ಇರ್ಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಒಂದು ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡ್ಬೋದು. MCS ಸರ್ಟಿಫಿಕೇಟ್ ಆಗಿರ್ಬೋದು, PAN ಆಗಿರ್ಬೋದು, TAN ಆಗಿರ್ಬೋದು, ಇನ್ನು 10 ಹಲವಾರು ಸರ್ಟಿಫಿಕೇಟ್ಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಈ ಒಂದು ಕಂಪನಿ ಆಲ್ ಇಂಡಿಯಾ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಬಿಸ್ನೆಸ್ ಅನ್ನ ಮಾಡಬಹುದು ಸ್ನೇಹಿತರೆ. ಸೊ ಎಲ್ಲಾ ರೀತಿಯಾದಂತಹ ಸರ್ವಿಸಸ್ಗಳನ್ನ ಇವತ್ತು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮ ಒಂದು ಕಂಪನಿಯಲ್ಲಿರುವಂತಹ ಆನ್ಲೈನ್ ಶಾಪಿಂಗ್, ಸೊ ಆನ್ಲೈನ್ ಶಾಪಿಂಗ್ ಅಲ್ಲಿ ಇವತ್ತು ಹೆಲ್ತ್ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಇದೆ, ಹರ್ಬಲ್ ಪ್ರಾಡಕ್ಟ್ಸ್ ಇದೆ, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಇದೆ, ಎನರ್ಜಿ ಪ್ರಾಡಕ್ಟ್ಸ್ ಇದೆ, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಇದೆ, ಫುಡ್ ಅಂಡ್ ಬಿವರೇಜಸ್ ಇದೆ, ಮೆನ್ ಅಂಡ್ ವುಮೆನ್ ಫ್ಯಾಷನ್, ಇನ್ನ ಮೋರ್ ಪ್ರಾಡಕ್ಟ್ ಗಳು ಬರುವಂತಿದೆ ಸ್ನೇಹಿತರೆ. ಇನ್ನ ಬರುವಂತಹ ದಿನಗಳಲ್ಲಿ ಕಂಪನಿನೂ ಕೂಡ ನೈಲ್ ಕಾರ್ಟ್ ಶಾಪಿಂಗ್ ಕೂಡ ಲಾಂಚ್ ಮಾಡ್ತಾ ಇದೆ. ಅಂದ್ರೆ ಕಾಮರ್ಸ್ ಪ್ಲಾಟ್ಫಾರ್ಮ್ ಗೆ ಎಂಟ್ರಿ ಕೊಡ್ತಾ ಇದೆ. ಲೈಕ್ ನೀವು ಯಾವ ರೀತಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಈ ರೀತಿ ಎಕ್ಸೆಟ್ರಾ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳನ್ನ ಇವತ್ತು ಯೂಸ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮದು ಒಂದು ನೈಲ್ ಕಾರ್ಟ್ ಆನ್ಲೈನ್ ಶಾಪಿಂಗ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ನೀವು ಶಾಪಿಂಗ್ ನ ಮಾಡ್ಬೋದು. ಸೊ ಸ್ನೇಹಿತರೆ, ಒಂದು ಯೋಚನೆ ಮಾಡಿ, ಈ ಒಂದು ಅಮೆಜಾನ್, ಫ್ಲಿಪ್ಕಾರ್ಟ್ ಎಕ್ಸೆಟ್ರಾ ನೀವು ಈ ಒಂದು ಆಪರ್ಚುನಿಟಿ ಇನ್ನೊಬ್ಬ ವ್ಯಕ್ತಿಗೆ ಈ ತರ ಒಂದು ಪ್ರಾಡಕ್ಟ್ ಇದೆ, ಈ ತರ ತಗೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಇದೆ ಅಂತ ಯಾರೋ ಒಬ್ರಿಗೆ ಸಜೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಇನ್ ಕೇಸ್ ಆ ಒಬ್ಬ ವ್ಯಕ್ತಿ ಆ ಪ್ರಾಡಕ್ಟ್ ನ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಆದಾಯ ಬರಲ್ಲ. ಬಟ್ ನಮ್ಮ ಒಂದು ಸಂಸ್ಥೆನಲ್ಲಿ ಈ ಒಂದು ಆಪರ್ಚುನಿಟಿ ಇನ್ನೊಬ್ಬ ವ್ಯಕ್ತಿಗೆ ನೀವು ಶೇರ್ ಮಾಡಿದಿರಾ, ಆ ವ್ಯಕ್ತಿ ಲೈಫ್ ಟೈಮ್ ಎಷ್ಟೇ ಸಲ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರು ಕೂಡ ನಿಮ್ಗೆ ಆದಾಯ ಅನ್ನೋದು ಬರ್ತಾ ಇರತ್ತೆ. ಇಲ್ಲೇನು ನಾಟ್ ಓನ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಅಂತಲ್ಲ ಸ್ನೇಹಿತರೆ, ಇಲ್ಲಿ ಪಬ್ಲಿಕ್ ಅಟ್ ಪ್ರೆಸೆಂಟ್ ಯೂಸ್ ಮಾಡುವಂತಹ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಬರುವಂತಹ ದಿನಗಳಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಹಾಗಿದ್ರೆ ಕಂಪನಿ ಎಲ್ಲಿದೆ, ಹೇಗಿದೆ ಎಲ್ಲನೂ ಕೂಡ ನಾವು ತಿಳ್ಕೊಂಡು, ಸೊ ಹಾಗಿದ್ರೆ ನಾವಿಲ್ಲಿ ಯಾರು, ನಾವೇನ್ ಮಾಡ್ಬೇಕು ಸ್ನೇಹಿತರೆ? ಒಬ್ಬ ಕಸ್ಟಮರ್ ಆಗಿ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಕೇವಲ ಒಂದೇ ಒಂದು ಸಲ ಲೈಫ್ ಅಲ್ಲಿ ಒಂದು ಸಲ ನಿಮ್ದಲ್ಲ ಅಂತ 750 rupees ನ ನೀವು ಇಲ್ಲಿ ಒಬ್ಬ ಪ್ರೈಮ್ ಮೆಂಬರ್ ಆಗೋ ಮುಖಾಂತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, 750 ರೂಪಾಯಿಂದ ಇವತ್ತು ನಾವ್ ಏನು ಕೂಡ ಸಾಧನೆ ಮಾಡಕ್ಕಾಗಲ್ಲ ಮಾರ್ಕೆಟ್ ಅಲ್ಲಿ. ಹೊರಗಡೆ ಪ್ರಪಂಚದಲ್ಲಿ 750 ರೂಪಾಯಿಂದ ನೀವೇನೂ ಕೂಡ ಮಾಡಕ್ಕಾಗಲ್ಲ. ಇವತ್ತು 750 ರೂಪಾಯಿಂದ ನೀವು ಲಾಖ್ಪತಿನೂ ಆಗಕ್ಕಾಗಲ್ಲ, ಕ್ರೋರ್ಪತಿನೂ ಆಗಕ್ಕಾಗಲ್ಲ. ಆ 750 ರೂಪಾಯಿನಲ್ಲಿ ಒಂದ್ ಜೊತೆ ಬಟ್ಟೆನೂ ಕೂಡ ಬರಲ್ಲ ಸ್ನೇಹಿತರೆ, ಒಂದು ಬಿರಿಯಾನಿನೂ ಕೂಡ ನೀವು ತಿನ್ನಕ್ಕಾಗಲ್ಲ 750 ರೂಪಾಯಿನಲ್ಲಿ ಇವತ್ತು. ಸೊ ಅರ್ಥ ಮಾಡ್ಕೊಳ್ಳಿ,
ಆ ಒಂದು ಸಣ್ಣ ಅಮೌಂಟ್ ಅಲ್ಲಿ, ದಿಸ್ ಇಸ್ ನಾಟ್ ಎ ಇನ್ವೆಸ್ಟ್ಮೆಂಟ್, ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಒಂದು ಸ್ಪೆಂಡಿಂಗ್ ಅಮೌಂಟ್, ಎಲ್ಲೋ ಖರ್ಚು ಮಾಡುವಂತಹ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಸ್ನೇಹಿತರೆ, ಅದು ಕೂಡ ನಿಮ್ಗೆ ಯಾವ್ದೇ ರೀತಿ ವೇಸ್ಟ್ ಆಗಲ್ಲ. ಅದಕ್ಕೆ ಒಂದು ವೋಚರ್ ಸಿಗುತ್ತೆ, ಶಾಪಿಂಗ್ ವೋಚರ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು. ಡೈಲಿ ಯೂಸೇಜ್ ಪ್ರಾಡಕ್ಟ್ ಗಳನ್ನು ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಅದೇ ರೀತಿ ಶಾಪಿಂಗ್ ರಿಡೀಮ್ ಪಾಯಿಂಟ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನೀವು ಪ್ರಾಡಕ್ಟ್ ಆರ್ಡರ್ ಮಾಡ್ಕೋಬಹುದು. ಅದಲ್ಲದೆ ಅತಿ ಮುಖ್ಯವಾಗಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಎಷ್ಟೋ XYZ ಆಪ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ನೀವು ರೀಚಾರ್ಜ್ ನ ಮಾಡೋದ್ರಿಂದ ಎವ್ರಿ ಟೈಮ್ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಝೀರೋ ಪ್ಲಾಟ್ಫಾರ್ಮ್ ಫೀಸ್, ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಫೀಸ್ ಕಟ್ ಆಗಲ್ಲ, ಬಟ್ ನಿಮ್ಗೆ ಎವ್ರಿ ಟೈಮ್ ನಿಮ್ಗೆ 2% ಡಿಸ್ಕೌಂಟ್ ಸಿಗುತ್ತೆ. ಇದು ಒಂದು ಒಂದು ಯೂನಿಕ್ ಆಪ್ಷನ್ ಅಂತಾನೆ ಹೇಳ್ಬೋದು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆದು. ಸೊ ಅದೇ ರೀತಿ ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ರೀಚಾರ್ಜ್ ಅಂಡ್ ಯುಟಿಲಿಟಿ ಸರ್ವಿಸಸ್, ರೀಚಾರ್ಜ್ ಪ್ರೀಪೇಡ್, ಪೋಸ್ಟ್ ಪೇಡ್, DTH ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ವಾಟರ್ ಬಿಲ್, ಫಾಸ್ಟ್ಯಾಗ್ ರೀಚಾರ್ಜ್, ಈ ತರ 10 ಹಲವಾರು ಆಪ್ಷನ್ಗಳು ಬರುವಂತಹ ದಿನಗಳಲ್ಲಿ ಬರ್ತಾ ಇದೆ. ಅಟ್ ಪ್ರೆಸೆಂಟ್ ಇರುವಂತಹ ಆಪ್ಷನ್ಗಳ 100% ಯುಟಿಲೈಸ್ ಮಾಡ್ಕೋಬಹುದು. ಮುಂದೆ ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನ 10 ಹಲವಾರು ಆಪ್ಷನ್ಸ್ ಗಳು ಕಂಪನಿ ಕೊಡ್ತಾ ಇದೆ. ಅದೆಲ್ಲನೂ ಕೂಡ ಯೂಸ್ ಮಾಡೋದ್ರಿಂದ ನಮ್ಗೆ ಕಮಿಷನ್ ಕೂಡ ಬರ್ತದೆ ಸ್ನೇಹಿತರೆ. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಮಾರ್ಕೆಟ್ ಅಲ್ಲಿ ಇರುವಂತಹ ಫೋನ್ ಪೇ, ಗೂಗಲ್ ಪೇ, ನಥಿಂಗ್, ಯಾವುದೇ ಒಂದು ಆಪ್ ಗಳಾಗಿರ್ಬೋದು, ಸೊ ನೀವು ರೀಚಾರ್ಜ್ ಮಾಡಿದ್ರೆ ಎವ್ರಿ ಟೈಮ್ ನಿಮ್ಗೆ ಇಷ್ಟು ಟ್ರಾನ್ಸಾಕ್ಷನ್ ಚಾರ್ಜಸ್ ಅಥವಾ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಆಗುತ್ತೆ. ನಮ್ಮ ಒಂದು ನೈಲ್ ಕಾರ್ಡ್ಸ್ ಆಪ್ ಅಲ್ಲಿ ನೀವು ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು, ನೈಲ್ ಕಾರ್ಡ್ ಅಂತ ಇದೆ, ಅಥವಾ ನೀವು ಗೂಗಲ್ ಹೋಗಿ ಲಾಗಿನ್ ಆಗ್ಬೋದು, nailecard.biz ಅಂತ ಇದೆ. ಸೊ ಅಲ್ಲಿ ನೀವೇನಾದ್ರು ಹೋಗಿ ಲಾಗಿನ್ ಆಗಿ ನಮ್ಮ ಒಂದು ಆಪ್ ಅಲ್ಲಿ ಈ ಒಂದು ಯುಟಿಲಿಟಿ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ಕೊಂಡಾಗ ಎವ್ರಿ ಟೈಮ್ ನಿಮ್ಗೆ 2% ಡಿಸ್ಕೌಂಟ್ ಸಿಗ್ತಾ ಇರುತ್ತೆ, 2% ಸೇವ್ ಆಗುತ್ತೆ. ಎಕ್ಸಾಂಪಲ್ 999 ಪ್ಯಾಕೇಜ್, ಯಾವುದೋ ಒಂದು 3 ಮಂತ್ಸ್ ನೀವು ಪ್ಯಾಕೇಜ್ ನ ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಮಾಡಿದಾಗ ನಿಮಗೆ ಪೇ ಮಾಡುವಂಥದ್ದು ಕೇವಲ 980 ರೂಪಾಯಿ. ಇನ್ನು ರಿಮೈನಿಂಗ್ 19 ರೂಪೀಸ್ ನಿಮ್ಗೆ ಡಿಸ್ಕೌಂಟ್ ಆಗಿ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿದೆ, ಒಂದೊಳ್ಳೆ ಅವಕಾಶ. ನಾಟ್ ಓನ್ಲಿ 999 ಅಂತಲ್ಲ, ಈವನ್ 10 ರೂಪಾಯಿ ರೀಚಾರ್ಜ್ ಮಾಡಿದ್ರು ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಅಂತ ಒಂದು ಯುನಿಕ್ ಆಪರ್ಚುನಿಟಿ ನಮ್ಮ ಒಂದು ಕಂಪನಿ ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಒಂದು ಕಂಪನಿಯಲ್ಲಿ ಹರ್ಬಲ್ ಪ್ರಾಡಕ್ಟ್ ಗಳು ಕೂಡ ಇದೆ. ಸೊ ಯಾವುದೇ ಒಂದು ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ ಅಂದ್ರೆ ಆ ಒಂದು ಕಂಪನಿಯಲ್ಲಿ ಅವ್ರದೇ ಆದಂತಹ ಮಾರ್ಕೆಟಿಂಗ್ ಪ್ರಾಡಕ್ಟ್ ಗಳನ್ನು ಇರಬೇಕಾಗುತ್ತೆ. ಸೊ 100% ರಿಸಲ್ಟ್ ಓರಿಯೆಂಟೆಡ್, ನಾಟ್ ಓನ್ಲಿ ಪ್ರಾಡಕ್ಟ್, ರಿಸಲ್ಟ್ ಓರಿಯೆಂಟ್ ಇರುವಂತಹ ಪ್ರಾಡಕ್ಟ್ ಗಳಿದೆ. ಸೊ ಅದರಲ್ಲಿ ಮೇನ್ ಆಗಿ ನಾವೆಲ್ಲ ಕೂಡ ಪ್ರಮೋಟ್ ಮಾಡ್ತಾ ಇರುವಂತದ್ದು ಅಡ್ವಾನ್ಸ್ ಸ್ಟೆಮ್ ಸೆಲ್. ಸೊ ಅಡ್ವಾನ್ಸ್ ಸ್ಟೆಮ್ ಸೆಲ್ ಸಖತ್ತಾಗಿದೆ, ನಾನು ಕೂಡ ಆ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಅದು ಸಖತ್ತಾಗಿದೆ. ಅದನ್ನ ನೀವು ಯೂಸ್ ಮಾಡಿದಾಗಲೇ ಗೊತ್ತಾಗ್ತದೆ ಆ ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ನಿಮ್ಗೆ ರೀಪರ್ಚೇಸ್ ಮಾಡೋದ್ರಿಂದನೂ ಕೂಡ ಆದಾಯನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಅಂದ್ರೆ ಕಂಪನಿ ಹೇಗೆ ಎಲ್ಲನೂ ಕೂಡ ತಿಳ್ಕೊಂಡ್ವಿ. ಬಟ್ ಇಲ್ಲಿ ಇನ್ಕಮ್ ಪ್ಲಾನ್ ಮೇನ್ ನಮಗ್ ಬೇಕಾಗಿರೋದು ವಿಟಮಿನ್ ಎಂ, ಅದೇ ಅಲ್ವಾ ಎಲ್ರಿಗೂ ಬೇಕಾಗಿರೋದು. ಇವತ್ತು ಎಲ್ಲರೂ ಕೂಡ ಈ ಒಂದು ಜೂಮ್ ಮೀಟಿಂಗ್ ಬಂದಿರೋ ಉದ್ದೇಶನೇ ಅದಕ್ಕೋಸ್ಕರ. ಸೊ ಹಾಗೆ ತಿಳ್ಕೋಣ ಇನ್ಕಮ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಟೈಪ್ಸ್ ಆಫ್ ಇನ್ಕಮ್. ಸೊ ಈ ಒಂದು ಕಂಪನಿಯಲ್ಲಿ ಮಲ್ಟಿಪಲ್ ಇನ್ಕಮ್ ನ ಸೋರ್ಸ್ ನ ಇವತ್ತು ಕ್ರಿಯೇಟ್ ಮಾಡ್ಕೊಟ್ಟಿದೆ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ. ಸೊ ಅದರಲ್ಲಿ ಫಸ್ಟ್ ಇನ್ಕಮ್ ಲೈವ್ ಟೀಮ್ ಬೋನಸ್, ಸೆಕೆಂಡ್ ಇನ್ಕಮ್ ಲೈವ್ ಲೆವೆಲ್ ಸ್ಟಾರ್ ಬೋನಸ್, ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ BV ಬೋನಸ್, ನೆಕ್ಸ್ಟ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್, ಅದೇ ರೀತಿ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಯಾವುದೇ ಒಂದು ಇನ್ಕಮ್ ನ ತಗೊಳ್ಳಿ, 5% ನಿಮ್ಗೆ ಅಡ್ಮಿನ್ ಚಾರ್ಜ್ ಅಂತ ಕಟ್ ಆಗುತ್ತೆ, ಡಿಡಕ್ಟ್ ಆಗುತ್ತೆ. 5% TDS, ಅದನ್ನು ಕೂಡ ನೀವು 100% ಕ್ಲೈಮ್ ಮಾಡ್ಕೋಬಹುದು. ಕಂಪನಿ ಏನ್ ಮಾಡುತ್ತೆ, ಎವ್ರಿ 3 ಮಂತ್ಸ್ ಒಂದ್ಸಲ ಏನ್ ನಿಮ್ಮ ಹತ್ರ TDS ನ ಡಿಡಕ್ಟ್ ಮಾಡುತ್ತೆ, ಸೊ ಅದನ್ನೆಲ್ಲನೂ ಕೂಡ ಒಂದು ಕಡೆ ಸ್ಟೋರ್ ಮಾಡಿರುತ್ತೆ. ಎವ್ರಿ 3 ಮಂತ್ಸ್ ನಿಮ್ಮ ಒಂದು ಪ್ಯಾನ್ ನಂಬರ್ ಅಲ್ಲಿ ಅದನ್ನ ಪೇ ಮಾಡಿರುತ್ತೆ. ಇಯರ್ಲಿ ಒನ್ಸ್ ನಿಮ್ಮ ಆಡಿಟರ್ ಮುಖಾಂತರ, ನಿಮಗೆ ಗೊತ್ತಿರುವಂತ ಆಡಿಟರ್ ಗಳ ಮುಖಾಂತರ ಫಾರ್ಮ್ 16 ಪ್ರೊವೈಡ್ ಮಾಡಿ ಅದನ್ನ ನೀವು ಪೂರ್ತಿಯಾಗಿ ಕ್ಲೈಮ್ ಮಾಡ್ಕೋಬಹುದು ಸ್ನೇಹಿತರೆ. ಇವತ್ತು ಮಲ್ಟಿಪಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದೀವಿ ಬಿಫೋರ್ ದಟ್, ಬಟ್ ಅಲ್ಲಿ ಯಾವ್ದು ಕೂಡ ನಾವು ಏನ್ TDS ಡಿಡಕ್ಟ್ ಆಗುತ್ತೆ ನಮ್ ಕಣ್ಣಿಗೆ ಕಾಣಿಸ್ತಿರಲ್ಲ. ಇವತ್ತು ನಮ್ಮ ಒಂದು ಸಂಸ್ಥೆನಲ್ಲಿ ಕಣ್ಣಿಗೆ ಕಾಣುತ್ತೆ ನಾವ್ ಎಷ್ಟು TDS ಅಲ್ಲಿ ಸೇವಿಂಗ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಓಕೆ, ಅದೇ ರೀತಿ ಸಾರಿ ಸೊ ಅದೇ ರೀತಿ ಸ್ನೇಹಿತರೆ, ನಾವು ಎಷ್ಟು TDS ನ ಕ್ಲೈಮ್ ಮಾಡಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ. ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಈ ಒಂದು ಆಪರ್ಚುನಿಟಿ. ಅದೇ ರೀತಿ ಡಿಡಕ್ಷನ್ ರೀಪರ್ಚೇಸ್ ವ್ಯಾಲೆಟ್ ಬರುತ್ತೆ, ಅದನ್ನು ಕೂಡ ನೀವು 100% ಯುಟಿಲೈಸ್ ಮಾಡ್ಕೋಬಹುದು. ಅದ್ರದ ಒಂದು ಬೆನಿಫಿಟ್ಸ್ ನ ಲಾಸ್ಟ್ ಅಲ್ಲಿ ರೀಪರ್ಚೇಸ್ ಇನ್ಕಮ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಒಂದು ಲೈವ್ ಟೀಮ್ ಬೋನಸ್.
ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಒಬ್ಬ ವ್ಯಕ್ತಿ ಒಂದು ಸಿಸ್ಟಮ್ಗೆ ಬಂದಿದ್ದಾರೆ ಅಂದ್ರೆ ದ ಬ್ಯೂಟಿ ಆಫ್ ದ ಇನ್ಕಮ್ ಅಂದ್ರೆ ಈ ಒಂದು ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸೊ ನೀವು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಕೇವಲ 750 ರೂಪಾಯಿಂದ. ಅದನ್ನು ನಾವು ಇಲ್ಲಿ ಇನ್ನೂರು ಪಿ ವಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 200 ಪಿ ವಿ ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಅರ್ಥ. ಓಕೆ, ಒಂದು ಪಿ ವಿ ಇಸ್ ಈಕ್ವಲ್ ಟು 1 ರೂಪಾಯಿ ಹೇಗೋ ಅದೇ ರೀತಿ 200 ಪಿ ವಿ ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ನೀವು 200 ಪಿ ವಿ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವಾಗಾರು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಸೊ ನೀವ್ ಯಾರೇ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಒಬ್ರಿಗೆ ಲೆಫ್ಟ್ ವಿಂಗ್ ಅಂತ ಇರುತ್ತೆ, ಒಬ್ರಿಗೆ ರೈಟ್ ವಿಂಗ್ ಅಂತ ಇರುತ್ತೆ, ಎರಡು ಕೈಗಳಿರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ವಿಂಗ್ ಅಲ್ಲಿ ಯಾರೋ ಒಬ್ಬ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆಗ್ತಾನೆ, ಐಡಿ ಆಕ್ಟಿವೇಶನ್ ಮಾಡ್ಕೋತಾನೆ. ಸೊ ಅವಾಗ 200 ಪಿ ವಿ ನಿಮ್ಗೆ ಲೆಫ್ಟ್ ಇಂದ ಕೌಂಟ್ ಆಗುತ್ತೆ. ಸೊ ರೈಟ್ ಅಲ್ಲಿ ಯಾರೋ ಒಬ್ಬ ಭರತ್ ಅಂತ ಒಬ್ಬ ವ್ಯಕ್ತಿ ಐಡಿನ ಆಕ್ಟಿವೇಶನ್ ಮಾಡ್ಕೋತಾನೆ, ಅವಾಗ್ಲೂ ಕೂಡ 200 ಪಿ ವಿ ಅಂತ ಕೌಂಟ್ ಆಗುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ, ನೀವು ಒಂದು ಕೆಲಸ ಮಾಡಿದಿರಾ, ಸೊ ಕಂಪನಿಗೆ ಬಿಸ್ನೆಸ್ ಕೊಟ್ಟಿದ್ದೀರಾ, ಅಥವಾ ಒಂದು ಅಫಿಲಿಯೇಟ್ ಸಿಸ್ಟಮ್ ಅಲ್ಲಿ ಇಬ್ರು ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ಇಂಟ್ರೊಡ್ಯೂಸ್ ಮಾಡಿರೋ ಉದ್ದೇಶದಿಂದ ಕಂಪನಿ ಸಾಫ್ಟ್ವೇರ್ ಆಟೋಮೆಟಿಕಲಿ ಕೆಲಸ ಮಾಡಿ ನಿಮ್ಗೆ 200 ರೂಪಾಯಿ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಲೆಫ್ಟ್ ಅಲ್ಲಿ ಒಂದು ಐಡಿ, ಸೊ ರೈಟ್ ಅಲ್ಲಿ ಒಂದು ಐಡಿ ಆಗಿದ ತಕ್ಷಣ ನಿಮ್ಗೆ ಒಂದು ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಈಗ ಆನಂದ್ ಏನ್ ಮಾಡ್ತಾರೆ, ಸೊ ಅದಕ್ಕಿಂತ ಬಿಫೋರ್ ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಲೆಫ್ಟ್ ಅಲ್ಲಿ 2 ಆಗ್ಬೇಕು ಅಥವಾ ರೈಟ್ ಅಲ್ಲಿ 2 ಆಗ್ಬೇಕು ಅಂದ್ರೆ ಫಸ್ಟ್ ಪೇರ್ ನಿಮ್ಗೆ 2:1 ಆಗ್ಬೇಕು, ಅಥವಾ 1:2 ಆದ್ರೆ ನಿಮ್ಗೆ ಈ ಒಂದು ಫಸ್ಟ್ ಇನ್ಕಮ್ 200 ಇನ್ಕಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದಾದ ಮೇಲೆ ನಿಮ್ಗೆ 1:1 1:1 1:1 ಮ್ಯಾಚಿಂಗ್ ಆಗಿ ನಿಮ್ಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಅನ್ಬಿಟ್ಟು. ಸೊ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ. ಆಗ ಆನಂದ್ಗೂ ಕೂಡ 200 ರೂಪಾಯಿ ಬರುತ್ತೆ, ನಿಮ್ಗೆ ಕೌಂಟ್ ಆಗಿರುತ್ತೆ. ಸೊ ಭರತ್ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ, ಅವಾಗ ಭರತ್ಗೂ ಕೂಡ 200 ರೂಪಾಯಿ ಬರುತ್ತೆ. ಆಟೋಮೆಟಿಕಲಿ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವೇನು ಕೆಲಸ ಮಾಡಿಲ್ಲ ಆದ್ರೂ ಕೂಡ ಕಂಪನಿ ಏನ್ ಮಾಡುತ್ತೆ, ನಿಮ್ಗೆ 2 ಪೇರ್ ಮ್ಯಾಚ್ ಮಾಡಿ 400 ರೂಪಾಯಿ ಇನ್ಕಮ್ ನ ಕೊಡುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಯಾರೋ ಒಬ್ಬ ಆನಂದ್ ಮತ್ತೆ ಭರತ್ಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಷ್ಟೇನೆ. ಬಟ್ ಆನಂದ್ ಮತ್ತೆ ಭರತ್ಗೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಗಳು ಸಿಕ್ಕಿದೆ ಆ ಒಂದು ಬೆನಿಫಿಟ್ ಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಸ್ನೇಹಿತರೆ. ಆ ಒಂದು ಬೆನಿಫಿಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡ್ತಾರೆ. ಇದು ಜನ ಸೇರ್ಸೋ ಬಿಸ್ನೆಸ್ ಅಲ್ಲ, ಜನ ಹಿಡಿಯೋ ಬಿಸ್ನೆಸ್ ಅಲ್ಲ. ದಿಸ್ ಈಸ್ ದ ಪ್ಯೂರ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ನೇಹಿತರೆ. ಅಂದ್ರೆ ಒಬ್ಬರನ್ನ ಬೆಳೆಯುವಂತಹ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಸ್ನೇಹಿತರೆ, ಒಂದೇ ದಿನಕ್ಕೆ ನೀವೇನಾದ್ರೂ ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಇಂದ ಅಥವಾ ಆನಂದ್ ಭರತ್ ಎ ಮತ್ತೆ ಬಿ ಯಾರೇ ಬಿಸ್ನೆಸ್ ನ ಮಾಡಿ ಸ್ನೇಹಿತರೆ, ಒಂದೇ ದಿನದಲ್ಲಿ ಅಥವಾ 1 ಗಂಟೆನಲ್ಲಿ 1 ಪೇರ್ ಮ್ಯಾಚ್ ಆದ್ರೆ 200 ರೂಪಾಯಿ ಬರುತ್ತೆ. ಅದೇ 1 ಗಂಟೆನಲ್ಲಿ ಏನಾದ್ರು 5 ಪೇರ್ ಮ್ಯಾಚ್ ಆದ್ರೆ ನಿಮ್ಗೆ ಅಂದ್ರೆ 1000 ಪಿ ವಿ ಅಂದ್ರೆ 5 ಪೇರ್ ಅಂತ ಅರ್ಥ. ಓಕೆ, 1000 ಪಿ ವಿ ಏನಾದ್ರು ಆ ಗಂಟೆನಲ್ಲಿ ಆಯ್ತು ಅಂದ್ರೆ ನಿಮ್ಗೆ 1,000 ರೂಪಾಯಿ ಇನ್ಕಮ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ, 1 ಗಂಟೆಗೂ ಕೂಡ ಆದಾಯ ಮಾಡಬಹುದು. ಈಗ ನೋಡಿ, 8 ಗಂಟೆಯಿಂದ 9 ಗಂಟೆ ಅಂತ ಅನ್ಕೊಳ್ಳಿ. 8 ಗಂಟೆಯಿಂದ 9 ಗಂಟೆ ಒಳಗಡೆ ಏನೆಲ್ಲ ಐಡಿಗಳಾಗುತ್ತೆ ಅದು ಕ್ಯಾಲ್ಕುಲೇಟ್ ಆಗಿ 9 ಗಂಟೆಗೆ ನಿಮ್ಗೆ ಸರಿಯಾಗಿ 9 ಗಂಟೆಗೆ ಪೇಔಟ್ ಆಗಿಬಿಡುತ್ತೆ. ಇಲ್ಲಿ ನೀವೇನು ಎಂಡ್ ವರ್ಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆನಾರು ಬಿಸ್ನೆಸ್ ಮಾಡಿ, ಅಲ್ಲೇ ಅವಾಗ್ಲೇ ಕೆಲಸ, ಅವಾಗ್ಲೇ ಇನ್ಕಮ್. ಅಥವಾ ನೈಟ್ ಬೇಕಾದ್ರೆ ಮಿಡ್ ನೈಟ್ 2 ಗಂಟೆ 3 ಗಂಟೆ ರಾತ್ರಿ ಕೆಲಸ ಮಾಡಿ ನಿಮ್ಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ದ ಪವರ್ ಆಫ್ ಡೂಪ್ಲಿಕೇಶನ್ ಹೇಗಾಗುತ್ತೆ ಅಂತ ಅಂದ್ರೆ, ಒಂದೇ ದಿನದಲ್ಲಿ ಏನಾದ್ರೂ 5,000 ಪಿ ವಿ ಅಂದ್ರೆ 5 ಗಂಟೆಗೂ ಕೂಡ 5,000 ಪಿ ವಿ ಮ್ಯಾಚಿಂಗ್ ಆಯ್ತು ಅಂದ್ರೆ 5,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದೇ ದಿನದಲ್ಲಿ 10,000 ಪಿ ವಿ ಮ್ಯಾಚಿಂಗ್ ಆದ್ರೆ 10,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದು ದಿನದಲ್ಲಿ 24,000 ಪಿ ವಿ ಮ್ಯಾಚಿಂಗ್ ಆಯ್ತು ಅಂದ್ರೆ 24,000 ರೂಪಾಯಿ ಆದಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಒಂದು ಸೀಲಿಂಗ್ ಲಿಮಿಟ್ ಅಂತ ಇದೆ. 1 ಗಂಟೆಗೆ 1,000 ಅಂದ್ರೆ ಒಂದು ದಿನಕ್ಕೆ 24,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ 1 ಗಂಟೆಗೆ 5 ಪೇರ್ಗಿಂತ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ನೀವು ಪ್ಲಾನ್ ಮಾಡಿ ನೆಕ್ಸ್ಟ್ ಅವರ್ಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅದು ನಿಮ್ಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು ಸ್ನೇಹಿತರೆ. ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 7,20,000 ನಮ್ಗೆ ತಿಂಗ್ಳಿಗೆ ಬೇಡ, ನಮ್ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ 10% ಟ್ರೈ ಮಾಡೋಣ. 72,000 ರೂಪಾಯಿ 100% ನೀವು ದುಡಿಬಹುದು ತಿಂಗಳಿಗೆ. ಅದೇ ವರ್ಷಕ್ಕೆ 86,46,000 ಸ್ನೇಹಿತರೆ. ನಾವ್ ಯಾರಿಗೂ ಇಲ್ಲಿ ಲಕ್ಷ ದುಡಿಬಹುದು ಅಂತ ಯಾರಿಗೂ ನಾವು ಆಸೆ ಹುಟ್ಟಿಸ್ತಾ ಇಲ್ಲ.
ಇರೋ ಆಪರ್ಚುನಿಟಿ ಈ ರೀತಿ ಇದೆ. ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 86 ಲಕ್ಷ ದುಡಿಯಕ್ಕೆ ಅವಕಾಶ ಇದೆ. 86 ಲಕ್ಷ ಆಗ್ಲಿಲ್ವಾ, ಅಟ್ಲೀಸ್ಟ್ 8 ಲಕ್ಷ ದುಡಿಯಕ್ಕಾಗಲ್ಲ ವರ್ಷಕ್ಕೆ. ಇವತ್ತು ಯಾರೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಗೊಳಕ್ಕಾಗಲ್ಲ ಸ್ನೇಹಿತರೆ ಇವತ್ತು. ಅಂತ ಒಂದು ಆಪರ್ಚುನಿಟಿ ಇವತ್ತು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಕೊಡ್ತಾ ಇದೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಅವರ್ಲಿ ಕ್ಲೋಸಿಂಗ್ ಇರುತ್ತೆ, 24x7 ಯಾವಾಗ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಸೊ ನಿಮಗೆ ಮಿನಿಮಮ್ 500 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಆಗಿದ ತಕ್ಷಣ ನೀವು ಆಟೋಮೆಟಿಕಲ್ ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಕೊಡ್ಬೋದು. ಸೊ KYC ವೆರಿಫಿಕೇಶನ್ ಅಷ್ಟೇ ಸಿಂಪಲ್ ಇದೆ. ಇಲ್ಲಿ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಾನು ಕೂಡ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ 10 ರೂಪೀಸ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇದೆ ಅಂದ್ರೆ ಈಸಿಯಾಗಿ ವೆರಿಫೈ ಮಾಡ್ಬಿಡ್ಬೋದು ಸ್ನೇಹಿತರೆ. ಸೊ ನಿಮ್ದು ಅಕೌಂಟ್ ವೆರಿಫೈ ಆಯ್ತು ಅಂದ್ರೆ 1 ರೂಪೀಸ್ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಬರುತ್ತೆ. ಅಕೌಂಟ್ ಬಂತು ಅಂದ್ರೆ ನಿಮ್ಗೆ ವೆರಿಫೈ ಆಗಿದೆ ಅಂತಾನೆ ಅರ್ಥ. ಸೊ ಹಾಗಿದ್ರೆ ಸ್ನೇಹಿತರೆ, ಒಂದ್ ಐಡಿನ ತಗೊಂಡು ಯಾವ ರೀತಿ ಕೆಲಸ ಮಾಡೋದು ಅಂತ ತಿಳ್ಕೊಂಡ್ರಿ. ಬಟ್ ಅಷ್ಟೇ ಟೈಮ್ ಅಲ್ಲಿ ಸೇಮ್ ಎಫರ್ಟ್ ಅಲ್ಲಿ ನೀವು ಆದಾಯನ ಜಾಸ್ತಿ ಯಾವ ರೀತಿ ಮಾಡ್ಕೋಬಹುದು, ಮಲ್ಟಿಪಲ್ ಯಾವ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಅವಾಗ್ಲೇ ಹೇಳಿದೆ ನಿಮ್ಗೆ, ಒಂದು ಪ್ಯಾನ್ ಕಾರ್ಡ್ ಅಲ್ಲಿ 1 ಐಡಿನೂ ತಗೋಬಹುದು, ಮ್ಯಾಕ್ಸಿಮಮ್ 3 ಐಡಿ ತಗೊಳ್ಳಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಅಂದ್ರೆ ಮೇಲ್ಗಡೆನೂ ನೀವೇ ಇರ್ತೀರಾ, ಲೆಫ್ಟ್ ಅಲ್ಲೂ ನೀವೇ ಇರ್ತೀರಾ, ರೈಟ್ ಅಲ್ಲೂ ನೀವೇ ಇರ್ತೀರಾ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, 3 ಐಡಿನೂ ಕೂಡ ನಿಮ್ದೇ ಆಗಿರುತ್ತೆ. 1 ಐಡಿಗೆ ನೀವು 24,000 ರೂಪಾಯಿ ದುಡಿಬಹುದು ಅಂತ ಅಂದ್ರೆ, ಸೊ 3 ಐಡಿಯಿಂದ ನೀವು 72,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರೂ ಒಂದು ದಿನಕ್ಕೆ 72,000 ಅಂದ್ರೆ ತಿಂಗಳಿಗೆ 21 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅದೇ ವರ್ಷಕ್ಕೆ 2 ಕೋಟಿ ವರೆಗೂ ದುಡಿಲಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಟ್ಟಿದೆ, ಅದು 3 ಐಡಿಯಿಂದ ಸ್ನೇಹಿತರೆ. ಸೊ ನಾನು ಹೇಳುವಂತದ್ದು ವಿಚಾರ ಇಷ್ಟೇನೆ, 1 ಗಂಟೆಗೆ 1,000 1 ಐಡಿಯಿಂದ ದುಡಿಬಹುದು ಅಂದ್ರೆ, ಅದೇ 1 ಗಂಟೆನಲ್ಲಿ ಸ್ಮಾರ್ಟ್ ವರ್ಕ್ ನ ಯೂಸ್ ಮಾಡಿ 3 ಐಡಿ ತಗೊಂಡು ಅಟ್ ಸೇಮ್ ಟೈಮ್ ಅಲ್ಲಿ, ಸೇಮ್ ಎಫರ್ಟ್ ಅಲ್ಲಿ, ಸೇಮ್ ವರ್ಕ್ ಅಲ್ಲಿ 3,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಮಾಡದೇ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಮಾಡಿ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಂಗಂತ ಹೇಳ್ಬಿಟ್ಟು 3 ಐಡಿನೂ ಒಟ್ಟಿಗೆ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಇವತ್ತು 1 ಐಡಿ ತಗೋತೀರಾ, ಓಕೆ ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಾರ ಆದ್ಮೇಲೆ 1 ಐಡಿ ತಗೋತೀರಾ, ತಗೊಳ್ಳಿ. 1 ತಿಂಗಳಾದ್ಮೇಲೆ ಇನ್ನೊಂದು ಐಡಿ ತಗೋತೀರಾ, ತಗೊಳ್ಳಿ. ಇಟ್ ಈಸ್ ಯುವರ್ ವಿಶ್. ಬಟ್ ಕಂಪನಿ ಕಡೆಯಿಂದ ಅವಕಾಶ ಇದೆ. ಮತ್ತೆ ನಮ್ಮ ಒಂದು ಕಂಪನಿಯ ಒಂದು ಯೂನಿಕ್ ಆಪ್ಷನ್ ಏನಪ್ಪಾ ಅಂದ್ರೆ, ನೀವು 1 ಐಡಿ ಕ್ರಿಯೇಟ್ ಆಗ್ತಿದ್ದಂಗೆ ನಿಮ್ಮ 3 ಐಡಿನೂ ಕೂಡ ಅಟ್ ಎ ಟೈಮ್ ಅಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಐಡಿನ ಆಕ್ಟಿವೇಶನ್ ಮಾಡ್ಕೋಬಹುದು. ಸೊ ಅದರ ಪ್ರೈಮ್ ಮೆಂಬರ್ ಪ್ಲಾನ್ ಬೆನಿಫಿಟ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದರ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅನ್ನೋದು ಕೂಡ ನೀವು ಅರ್ಥ ಆಗುತ್ತೆ ಸ್ನೇಹಿತರೆ. ಸಿಂಗಲ್ ಐಡಿ ತಗೊಂಡ್ರೆ 750 ವೋಚರ್ ಸಿಗುತ್ತೆ, ರಿಡೀಮ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಒಂದು ದಿನಕ್ಕೆ 24,000 ರೂಪಾಯಿ ದುಡಿಬಹುದು. ಅದೇ 3 ಐಡಿ ತಗೊಂಡ್ರೆ ಸೊ 72,000 ರೂಪಾಯಿ ದುಡಿಬಹುದು. ದ ಬ್ಯೂಟಿ ಆಫ್ ದ ಬಿಸ್ನೆಸ್ ಅಂದ್ರೆ, ಸೊ ನನ್ನ ಸಜೆಷನ್ ಅಂತ ಬಂದಾಗ 3 ಐಡಿ ತಗೊಂಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಬೋನಸ್. ಸೊ ಲೆವೆಲ್ ಸ್ಟಾರ್ ಬೋನಸ್ ಸ್ನೇಹಿತರೆ, ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಎಷ್ಟರಿಂದ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ? 500 ರೂಪಾಯಿನ ಫಸ್ಟ್ ಲೆವೆಲ್ ಇನ್ಕಮ್ ತಗೋಬೇಕು ನೀವು ಅಂದ್ರೆ ಫಸ್ಟ್ 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಬಟ್ ಒಂದು ವಿಚಾರ ನಿಮ್ಗೆ ನೆನಪಲ್ಲಿರ್ಲಿ, ನೀವು ಈ ಒಂದು ಪ್ಲಾನ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಕಂಪನಿ ಕಡೆಯಿಂದ ಕಂಡೀಷನ್ಸ್ ಇಲ್ಲ, ಅದು ನಿಮಗ್ ಬಿಟ್ಟಿದ್ದು. ಸೊ ನಿಮ್ಗೆ ಆಪ್ಷನಲ್ಲು. ನಿಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಈ ಒಂದು ಪ್ಲಾನ್ ಕೂಡ ನೀವು ಅಪ್ಗ್ರೇಡ್ ಆಗ್ಬೋದು. ಅಪ್ಗ್ರೇಡ್ ಆದ್ರೆ ತುಂಬಾ ಸಖತ್ತಾಗಿದೆ ಸ್ನೇಹಿತರೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಇದು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ, ಕ್ಲೀನ್ ಆಗಿ ನೀಟ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗ್ತೀರಾ ಅಂತ ಅನ್ಕೊಳ್ಳಿ. ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗಿದ್ದೀರಾ ಅಂದ್ರೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್, ಸೊ ನೀವು ಫಸ್ಟ್ ಸ್ಟಾರ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದೀರಾ. ಸೊ 500 ರೂಪಾಯಿನ ಪೇ ಮಾಡಿ ನೀವು ಯಾರೋ ಒಬ್ಬ 2 ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ನಾಟ್ ಓನ್ಲಿ 2, ಬರೀ 2 ವ್ಯಕ್ತಿಗಳಿಗೆ ಅಂತಲ್ಲ, ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಅವರು ಬೈನರಿನಲ್ಲಿ ಯಾರದೇ ಅಂಡರ್ ಅಲ್ಲಿ ಹೋಗಿ ಪ್ಲೇಸ್ ಆಗ್ಲಿ, ಅದು ಕೌಂಟ್ ಆಗಲ್ಲ, ಅದ್ರ ಲೆಕ್ಕ ಇಲ್ಲ. ಅವರು ನಿಮ್ಮ ಡೈರೆಕ್ಟ್ ಇಂದ ಬಂದಿದ್ದಾರೆ ಅಂದ್ರೆ ಅವರು ನಿಮ್ಮ ಫಸ್ಟ್ನೇ ಲೆವೆಲ್ ಅಲ್ಲೇ ಇರ್ತಾರೆ. ಸೊ ನಮಗೆ ಇಲ್ಲಿ 100 ಜನ ನಾವು ಡೈರೆಕ್ಟ್ ಮಾಡೋದು ಬೇಡ, ಕೇವಲ 2 ಮಾಡಿದೀವಿ, ಅಟ್ಲೀಸ್ಟ್ ನಮ್ಮ ಕೈಲಿ 2 ಆಗಲ್ವಾ? ಸೊ ಡೆಫಿನೆಟ್ಲಿ ಆಗುತ್ತೆ, ಪ್ರತಿಯೊಬ್ರು ಕೈಲೂ ಆಗುತ್ತೆ. 2 ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆ 2 ವ್ಯಕ್ತಿಗಳು 500 ರೂಪಾಯಿ ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಪ್ರತಿಯೊಬ್ಬರಿಂದ 500 ರೂಪಾಯಿ ಪೂರ್ತಿ ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 100% ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1000 ರೂಪೀಸ್ ಇನ್ಕಮ್ ಬರುತ್ತೆ ಆ 2 ವ್ಯಕ್ತಿಗಳಿಂದ. ಅಂದರೆ ಇನ್ ಕೇಸ್ ನೀವೇನಾದ್ರು 500 ರೂಪಾಯಿ ಅಪ್ಗ್ರೇಡ್ ಆಗಿಲ್ಲ, ಬಟ್ ನಿಮ್ ಡೈರೆಕ್ಟ್ ಮಾಡಿರೋ 2 ವ್ಯಕ್ತಿಗಳು ಅಪ್ಗ್ರೇಡ್ ಆಗಿದ್ರೆ ಅದೇನಾಗುತ್ತೆ, ನಿಮ್ಮ ಅಪ್ಲೈನ್ ಶಿಫ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ನಿಮ್ಮ ಟೀಮ್ ಅವ್ರು ಆಗೋದಕ್ಕಿಂತ ಮುಂಚೆನೆ ನಿಮ್ದನ್ನ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ ಆಗಿ ಎಲಿಜಿಬಲ್ ಆಗಿ ಇಟ್ಕೋಬಿಡಿ.
ನಿಮ್ಮ ಫಸ್ಟ್ ಡೈರೆಕ್ಟ್ ಬಂದಿರೋರು ಯಾವಾಗ ಮಾಡ್ಕೋತಾರೆ ಗೊತ್ತಿಲ್ಲ ಅಲ್ವಾ. ಸೊ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಕೂಡ ನಾವು ಗೆಸ್ ಮಾಡಕ್ಕಾಗಲ್ಲ. ಬಟ್ ಬಿಫೋರ್ ದಟ್ ನಮ್ದು ಅಪ್ಗ್ರೇಡ್ ಆಗಿದ್ರೆ ಆ ಇನ್ಕಮ್ ನಮಗ್ ಬರುತ್ತೆ. ಇನ್ ಕೇಸ್ ಅಪ್ಗ್ರೇಡ್ ಆಗಿಲ್ವಾ, ಆ ಇನ್ಕಮ್ ನೆಕ್ಸ್ಟ್ ನಮ್ಮ ಅಪ್ಲೈನ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನಿಮ್ದು ಏನ್ ಅಪ್ಗ್ರೇಡ್ ಆಗಿರುತ್ತೆ ₹500. ಸೊ ನಿಮ್ಮ ಟೀಮ್ ಇಂದ ಯಾರೇ ಬಂದ್ರು ಕೂಡ, ಸೊ ನಿಮ್ಮ ಡೈರೆಕ್ಟ್ ಇಂದ ಯಾರೇ ಬಂದ್ರು ಕೂಡ ಪ್ರತಿಯೊಬ್ಬರಿಂದನೂ ಕೂಡ ನಿಮ್ಗೆ ₹500 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಸ್ಟಾರ್ ಇನ್ಕಮ್ ತಗೋಬೇಕು ಅಂದ್ರೆ ಎಗೈನ್ ನೀವು ₹1000 ಪೇ ಮಾಡಿ ಅಪ್ಗ್ರೇಡ್ ಆಗಿರ್ಬೇಕು. ಸೊ ನೀವು ಯೋಚನೆ ಮಾಡ್ಬೋದು, ಏನಪ್ಪಾ ಇದು ಮತ್ತೆ ಮತ್ತೆ ಅಪ್ಗ್ರೇಡ್ ಆಗ್ಬೇಕಾ? ಅಪ್ಗ್ರೇಡ್ ಆದ್ರೇನೆ ನಿಮ್ಗೆ ಅಲ್ಲಿ ಬೆನಿಫಿಟ್ ಇರುವಂತದ್ದು, ಆದಾಯ ಇರುವಂತದ್ದು. ಸ್ನೇಹಿತರೆ, ನೀವು ಅಪ್ಗ್ರೇಡ್ ಆಗ್ಲಿಕ್ಕೆ ಪೇ ಮಾಡಿದ್ದು ಕೇವಲ ₹1,000. ಬಟ್ ನಿಮಗ್ ಬರ್ತಾ ಇರೋದು ₹4,000. ಅರ್ಥ ಮಾಡ್ಕೊಳ್ಳಿ. ನೀವು ರೆಫರ್ ಮಾಡಿರೋ ಬರೀ ಇಬ್ರುನೇ, ಬಟ್ ಆ ಇಬ್ರು ಮತ್ತಿಬ್ರುನ ಮಾಡಿರ್ತಾರಲ್ವಾ, ಅವರು ನಿಮ್ಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅವ್ರು ಯಾವಾಗ ₹1,000 ಅಪ್ಗ್ರೇಡ್ ಮಾಡ್ತಾರೆ, ಎಗೈನ್ ನಿಮ್ಗೆ ₹1,000 ಪೂರ್ತಿ ಇನ್ಕಮ್ ಬರುತ್ತೆ. ಪ್ರತಿಯೊಬ್ಬರಿಂದ ₹1,000 ಅಂದ್ರೆ 4 ಜನ ಅಲ್ಲಿ ಇದ್ದಾರೆ ಸೆಕೆಂಡ್ ಲೆವೆಲ್ ಅಂದ್ರೆ ₹4,000 ಇನ್ಕಮ್ ಆಯ್ತು. ಅಂದ್ರೆ ಸೆಕೆಂಡ್ ಲೆವೆಲ್ ಬರೀ 4 ಜನ ಇರಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 100 ಜನ ಇದ್ರು ಕೂಡ 100 ಜನದಿಂದ 1,000 ಅಂದ್ರೆ 1,00,000 ಆಯ್ತು. ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್, ನಾನು ಅಲ್ಲೇ ಮೆನ್ಷನ್ ಮಾಡಿದೀನಿ, ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ವರ್ಕ್ ಆದ್ರೆ ಯಾವ ರೀತಿ ಆದಾಯ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ನೀವು ಇನ್ಕಮ್ ತಗೋಬೇಕು. ಪ್ರತಿಯೊಬ್ಬರಿಂದ ₹1,500 ಇನ್ಕಮ್ ತಗೋಬೇಕು ಅಂದ್ರೆ ಫಸ್ಟ್ ನಿಮ್ದು ಕೂಡ ₹1,500 ಅಪ್ಗ್ರೇಡ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಆ ಇನ್ಕಮ್ ಬರಲ್ಲ. ಅದು ನಿಮ್ಗೆ ಏನಾದ್ರೂ ಅಪ್ಗ್ರೇಡ್ ಆಗಿಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಡುತ್ತೆ. ಸೊ ಬಿಫೋರ್ ದಟ್ ನೀವು ಅಪ್ಗ್ರೇಡ್ ಆಗಿರಿ, ಸೇಫ್ಟಿ ಪರ್ಪಸ್. ಓಕೆ. ಸೊ ಅದೇ ರೀತಿ ಸ್ನೇಹಿತರೆ, ನೆಕ್ಸ್ಟ್ ಫೋರ್ತ್ ಲೆವೆಲ್ಗೆ ₹2,000 ಇಂದ ನೀವು ಅಪ್ಗ್ರೇಡ್ ಆಗಿರ್ಬೇಕಾಗುತ್ತೆ. ಪ್ರತಿಯೊಬ್ಬರಿಂದ 2,000 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5, 6, 7, 8, 9, 10 ಲೆವೆಲ್ ಅಲ್ಲಿ ಸ್ನೇಹಿತರೆ ಕೇವಲ 1,000 ಟೀಮ್ ಬರುತ್ತೆ ಅಷ್ಟೇ. ಬರೀ 2x2 ಮ್ಯಾಟ್ರಿಕ್ಸ್ ಆದ್ರೆ ಬರೀ ಕೇವಲ 1,000 ಟೀಮ್ ಬರುತ್ತೆ. ಅದೇ 3x3 ಆದ್ರೆ, ಅದೇ 4x4 ಆದ್ರೆ ಎಷ್ಟು ಬರುತ್ತೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ನನಗೆ ಬೇರೆ ಎಷ್ಟು ಬೇಡ ಸ್ನೇಹಿತರೆ, ಬರೀ 2x2 ಕರೆಕ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ 1 ವರ್ಷ ನೀವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಪ್ರತಿದಿನ ಪ್ರತಿನಿತ್ಯ ಪ್ಲಾನ್ ಮಾಡಿ 2 ಡುಪ್ಲಿಕೇಶನ್ ಮಾಡಿದ್ರೆ 1 ಕೋಟಿ ಆದಾಯ ಬರೀ ಈ ಇನ್ಕಮ್ ಇಂದ ಬರುತ್ತೆ. ಅದ್ರಲ್ದಲ್ಲೇ ಎಕ್ಸ್ಟ್ರಾ ಇನ್ಕಮ್, ಬೈನರಿ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಚೆಕ್ ಮ್ಯಾಚಿಂಗ್ ಬೋನಸ್ ಇರುತ್ತೆ. ಅಂದರೆ ಈ ಒಂದು ಇನ್ಕಮ್ ಅಲ್ಲಿ ಬರೀ ₹1 ಕೋಟಿ ಮಾಡಬಹುದು ಸ್ನೇಹಿತರೆ, ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್ ಅಂದ್ರೆ ಆ ಲೆವೆಲ್ ಇನ್ಕಮ್ ನೀವು ತಗೋಬೇಕು ಅಂದ್ರೆ ಆ ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಿರ್ಬೇಕು. ಇದು ಒಂದು ಕಂಡೀಷನ್ಸ್ ಅಷ್ಟೇ. ಓಕೆ. ಸೊ ಅದಾದ್ಮೇಲೆ ಬೆನಿಫಿಟ್ಸ್ ಅಂತ ಬಂದಾಗ ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್ ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಬರುತ್ತೆ, ಶಾಪಿಂಗ್ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇನ್ಕಮ್, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ರೀಪರ್ಚೇಸ್ ಪರ್ಸನಲ್ PV ಬೋನಸ್ ಸ್ನೇಹಿತರೆ, ಇಲ್ಲಿ ನೀವು ಎಷ್ಟು ನೋಡಿ, ನೀವು ಒಂದು ಯಾವ್ದೋ ಒಂದು ಫ್ಲಿಪ್ಕಾರ್ಟೋ, ಅಮೆಜಾನೋ ಅಥವಾ ಮೀಶೋನೋ ಎಲ್ಲೋ ಒಂದು ಕಡೆ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ನೀವು ಶಾಪಿಂಗ್ ಮಾಡಿದ್ಕೆ ನಿಮ್ಗೆ ಏನಾದ್ರು ಇನ್ಕಮ್ ಕೊಡ್ತಾರಾ? ಖಂಡಿತ ಕೊಡಲ್ಲ. ಅದೇ ನಮ್ಮ ನೈಲ್ ಕಾರ್ಡ್ ಸಂಸ್ಥೆನಲ್ಲಿ ಎಷ್ಟೇ ಸಲ ಶಾಪಿಂಗ್ ಮಾಡಿ, ಸೊ ಯಾವುದೇ ಒಂದು ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡಿದ್ರು ಅದರ ಮೇಲೆ ಇಷ್ಟು PV ಅಂತ ಇರುತ್ತೆ. ನೀವು ಎಷ್ಟು PV ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡ್ತೀರಾ ಅಷ್ಟು PV ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. 100 PV ಪ್ರಾಡಕ್ಟ್ ನ ನೀವು ಶಾಪಿಂಗ್ ಮಾಡಿದ್ರ ನಿಮ್ಗೆ ₹100 ಇನ್ಕಮ್ ಬಂತು. ನೀವು 1,000 PV ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರ ₹1,000 ನಿಮ್ಗೆ ಇನ್ಕಮ್ ಬಂತು. ದಟ್ ಇಸ್ ದ ಒಂದು ವಂಡರ್ಫುಲ್ ಇನ್ಕಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಕಮ್ ರೀಪರ್ಚೇಸ್ ಟೀಮ್ ಬೋನಸ್. ಅಂದ್ರೆ ರೀಪರ್ಚೇಸ್ ಇಂದನೂ ಕೂಡ ನೀವು ಆದಾಯ ಮಾಡಬಹುದು. ಅಂದ್ರೆ ನೀವು ಬರೀ ರೆಫರ್ ಮಾಡೋದಲ್ಲ ಸ್ನೇಹಿತರೆ, ನೀವು ರೆಫರ್ ಮಾಡಿರುವಂತದ್ದು ನಿಮ್ಮ ಟೀಮ್ ಅಲ್ಲಿರುವಂತ ವ್ಯಕ್ತಿಗಳು ಎಷ್ಟೇ ಸಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದ್ರು ಕೂಡ ನಿಮ್ಗೆ ಆದಾಯ ಬರ್ತಾ ಇರತ್ತೆ. ಎಕ್ಸಾಂಪಲ್, ನೀವು ಯಾರೋ ಒಂದು ಆಪ್ ಬಗ್ಗೆ ನೀವು ಹೇಳಿರ್ತೀರಾ, ಯಾರೋ ಒಬ್ಬ ನಿಮ್ಮ ಸ್ನೇಹಿತನಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ಒಂದೊಳ್ಳೆ ಆಫರ್ ಬಿಟ್ಟಿದ್ದಾನೆ, ಹೋಗಿ ತಗೊಳ್ಳೋ ಮಗ ಅಂತ ಹೇಳ್ತೀರಾ. ಅವ್ನು ತಗೋತಾನೆ, ತಗೊಂಡ್ರೆ ನಿಮ್ಗೆ ಏನು ಪ್ರಾಫಿಟ್ ಬರಲ್ಲ, ಅವನ ಮೊಬೈಲ್ ಬರುತ್ತೆ, ಕಂಪ್ನಿ ಅವ್ನಿಗೆ ಹಣ ಹೋಗುತ್ತೆ, ನಿಮ್ಗೇನ್ ಬಂತು? ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಸ್ನೇಹಿತರೆ ಒಂದೊಳ್ಳೆ ಪ್ರಾಡಕ್ಟ್ ಇದೆ ಕಣಪ್ಪ, ನೀನ್ ತಗೊಳಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಗೂ ಇನ್ಕಮ್ ಬರುತ್ತೆ, ತಗೊಳಪ್ಪ ಅಂತ ಹೇಳಿದಂತ ನನಗೂ ಇನ್ಕಮ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಆಪರ್ಚುನಿಟಿ ಬೆಸ್ಟ್ ಇದೆಯಾ, ಬೆಸ್ಟ್ ಇಲ್ವಾ? ಅಂದ್ರೆ ನಿಮ್ದು ಆಲ್ರೆಡಿ ರೆಡಿ ಟೀಮ್ ಇದೆ, ಲೆಫ್ಟ್ ಟು ರೈಟ್. ನಿಮ್ಮ ಲೆಫ್ಟ್ ಅಲ್ಲಿ ಇರೋರು ಯಾರೋ ಒಬ್ಬ 100 PV ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾನೆ, ರೈಟ್ ಅಲ್ಲಿ ಇರೋನು ಯಾರೋ ಒಬ್ಬ 100 PV ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾನೆ. 100 PV ಮ್ಯಾಚಿಂಗ್ ಆಗುತ್ತೆ, ₹100 ಇನ್ಕಮ್ ಬರುತ್ತೆ. ಈ ರೀತಿಯಾಗಿ ದಿನಕ್ಕೆ ನೀವು ₹5,000 ದುಡಿಬಹುದು ಸ್ನೇಹಿತರೆ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಸೀಲಿಂಗ್ ಲಿಮಿಟ್ಗೆ ನೀವು ಅಟ್ಲೀಸ್ಟ್ 250 PV ನಿಮ್ದು ಸೆಲ್ಫ್ PV ಆಗಿರ್ಬೇಕು. ನಿಮ್ದು ಸೆಲ್ಫ್ PV 250 ಆಗಿದೆ ಅಂದ್ರೆ ನಿಮ್ಗೆ ₹5,000 ದುಡಿಬಹುದು. ಇಲ್ಲ 100 PV ಆಗಿದೆ ಅಂದ್ರೆ ನಿಮ್ದು ದಿನದ ಸೀಲಿಂಗ್ ಲಿಮಿಟ್ ಬರೀ 2,000 ಇರುತ್ತೆ.
200 PV ಆಗಿದೆ ಅಂದ್ರೆ ದಿನದ ಸೀಲಿಂಗ್ ಲಿಮಿಟ್ 4,000 ಇರುತ್ತೆ. 250 PV ಆಗಿದೆ ಅಂದ್ರೆ ನಿಮ್ಮ ದಿನದ ಸೀಲಿಂಗ್ ಲಿಮಿಟ್ ಬಂದು 5,000 ಇರುತ್ತೆ ಸ್ನೇಹಿತರೆ. ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 250 PV ಪರ್ಸನಲ್ PV ಮಾಡಿರ್ಬೇಕು. ಸೊ ಪವರ್ ಲೈಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಇನ್ ಕೇಸ್ ಒಂದ್ ಸೈಡ್ ಟೀಮ್ ಜಾಸ್ತಿ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಆ ಸೈಡ್ ಕ್ಯಾರಿ ಇರುತ್ತೆ, ಇನ್ನೊಂದ್ ಸೈಡ್ ಮ್ಯಾಚಿಂಗ್ ಮಾಡ್ಕೊಂಡು ನೀವು ಇನ್ಕಮ್ ತಗೋಬಹುದು ಸ್ನೇಹಿತರೆ. ಸೊ ನೀವು ಅವಾಗಲೇ ಕೇಳಿದ್ರಿ ಸರ್ 10% ರೀಪರ್ಚೇಸ್ ವ್ಯಾಲೆಟ್ ಡಿಡಕ್ಟ್ ಆಗುತ್ತಲ್ಲ, ಲಾಸ್ ಅಲ್ವಾ? ಖಂಡಿತ ಲಾಸ್ ಆಗಲ್ಲ ಸ್ನೇಹಿತರೆ. ನಿಮ್ಮ 10% ರೀಪರ್ಚೇಸ್ ವ್ಯಾಲೆಟ್ ಏನಿರುತ್ತೆ ಅದನ್ನ ಪೂರ್ತಿಯಾಗಿ ಇಲ್ಲಿ ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಏನೋ ಒಂದು ಶರ್ಟ್ ಇಷ್ಟ ಆಯ್ತಾ, ಆಕ್ಚುಲಿ ಕಮಿಂಗ್ ಡೇಸ್ ಅಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಬರ್ತಾ ಇದೆ. ಸೊ ಬಂದಾಗ ಶರ್ಟ್ ಇಷ್ಟ ಆಯ್ತಾ, ಪೂರ್ತಿ ಅಮೌಂಟ್ ನ ಯೂಸ್ ಮಾಡಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಅಥವಾ ಡಬಲ್ ಸ್ಟೆಮ್ ಸೆಲ್ ಬೇಕಾ, ಸೊ ಅಡ್ವಾನ್ಸ್ ಸ್ಟೆಮ್ ಸೆಲ್ ಬೇಕಾ ಪರ್ಚೇಸ್ ಮಾಡಬಹುದು, ಜ್ಯೂಸ್ ಬೇಕಾ ಪರ್ಚೇಸ್ ಮಾಡಬಹುದು, ಮೆನ್ ಚಾರ್ಜ್ ಬೇಕಾ ಪರ್ಚೇಸ್ ಮಾಡಬಹುದು. ಪೂರ್ತಿ ಅಮೌಂಟ್ ನ ಯೂಸ್ ಮಾಡಿ ಪರ್ಚೇಸ್ ಮಾಡಬಹುದು. ಅದರಿಂದ ಏನಾಗುತ್ತೆ, ನಿಮ್ಗೆ ಸೆಲ್ಫ್ ಇನ್ಕಮ್ ಬರುತ್ತೆ, ನಿಮ್ಗೆ ರೀಪರ್ಚೇಸ್ ಇನ್ಕಮ್ ಕೂಡ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಸೊ ಇದು ಬ್ಯೂಟಿ ಸಖತ್ತಾಗಿದೆ ಈ ಒಂದು ಇನ್ಕಮ್ ಸ್ನೇಹಿತರೆ. ಯಾವ ರೀತಿನಪ್ಪ ಅಂದ್ರೆ, ಎಕ್ಸಾಂಪಲ್ ನಾನು ಇವತ್ತು ರೀಪರ್ಚೇಸ್ ಇನ್ಕಮ್ ಇಂದ 2,000 ರೂಪಾಯಿ ಆದಾಯ ಮಾಡಿದೆ ಅಂತ ಅನ್ಕೊಳ್ಳಿ. ಆ 2,000 ರೂಪಾಯಿನಲ್ಲಿ ನನ್ನ ಅಪ್ಲೈನ್ಗೆ ಅಂದ್ರೆ ನನ್ನ ಅವಕಾಶ ಕೊಟ್ಟವನು ವ್ಯಕ್ತಿಗೆ, ಸೊ ನನಗೆ ಯಾರು ಅವಕಾಶ ಕೊಟ್ಟಿದ್ದಾರೆ ಆ ವ್ಯಕ್ತಿಗೆ 50% ಇನ್ಕಮ್ ಹೋಗುತ್ತೆ. ಅಂದ್ರೆ 2,000 ರೂಪಾಯಿನಲ್ಲಿ 1,000 ಆ ವ್ಯಕ್ತಿಗೂ ಹೋಗುತ್ತೆ ಸ್ನೇಹಿತರೆ. ಬಟ್ ಆ ವ್ಯಕ್ತಿ ಆ ಇನ್ಕಮ್ ನ ತಗೋಬೇಕು ಅಂದ್ರೆ ಒಂದು ಸಣ್ಣ ಕಂಡೀಷನ್ ಇದೆ. ಸೊ ಏನಪ್ಪಾ ಅದು ಕಂಡೀಷನ್ ಅಂದ್ರೆ, 1 ಆಕ್ಟಿವ್ ಡೈರೆಕ್ಟ್ ರೆಫರಲ್ ಅವನ ಆಗಿರ್ಬೇಕು, 2 ಸ್ಟಾರ್ ಅಪ್ಗ್ರೇಡ್ ಅವನ ಆಗಿರ್ಬೇಕು, ಆಕ್ಟಿವ್ 250 ಸೆಲ್ಫ್ PV ಪರ್ಚೇಸ್ ಮಾಡಿರ್ಬೇಕು. ಇದು ಒಂದು ಸಣ್ಣ ಕಂಡೀಷನ್ಸ್ ಆ ಇನ್ಕಮ್. ಯಾಕೆಂದ್ರೆ ಅದು ಪುಕ್ಸಟೆ ಬರ್ತಾರ ಇನ್ಕಮ್. ಸೊ ಪುಕ್ಸಟೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಏನಾದ್ರು ಒಂದು ನಾವು ಮಾಡಿರ್ಬೇಕಲ್ವಾ ಕೆಲಸ, ಅದಕ್ಕೋಸ್ಕರ ಸ್ನೇಹಿತರೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಇಂದ 20%, ಅಂದರೆ ನನ್ನ ಅಪ್ಲೈನ್ ಅರ್ಥ ಆಗ್ತಿದ್ಯಾ, ನನ್ನ ಅಪ್ಲೈನ್ಗೆ 20% ಹೋಗುತ್ತೆ. ಅಂದ್ರೆ ನಾನು 2,000 ರೂಪಾಯಿ ದುಡಿದಿದ್ದೀನಿ ಅಂದ್ರೆ 2,000 ರೂಪಾಯಿ 20% ಅಂದ್ರೆ ಆಲ್ಮೋಸ್ಟ್ 400 ರೂಪಾಯಿ. ಆ 400 ರೂಪಾಯಿ ಅವನಿಗೆ ಫ್ರೀ ಆಗಿ ಬರ್ತಾರಂತ ಇನ್ಕಮ್. ಸೊ ಅದಕ್ಕೋಸ್ಕರ ಆ ವ್ಯಕ್ತಿ ಏನ್ ಮಾಡಿರ್ಬೇಕು, ಅವನು ಕೂಡ 2 ಆಕ್ಟಿವ್ ಡೈರೆಕ್ಟ್ ರೆಫರಲ್ ನ ಕಂಪಲ್ಸರಿ ಅವ್ನು ಮಾಡಿರ್ಬೇಕು. 1 ಟೈಮ್ ಅಷ್ಟೇ, ಪದೇ ಮಾಡ್ಬೇಕು ಅಂತಿಲ್ಲ, 1 ಟೈಮ್ ಮಾಡಿದ್ರೆ ಸಾಕು. ಮತ್ತೆ 4 ಸ್ಟಾರ್ ಅಪ್ಗ್ರೇಡ್ ಅವನು ಕಂಪ್ಲೀಟ್ ಆಗಿರ್ಬೇಕು, ಜೊತೆಗೆ 250 ಸೆಲ್ಫ್ PV ಕೂಡ ಆಗಿರ್ಬೇಕು. ಸೊ ಅದೇ ರೀತಿ ನೆಕ್ಸ್ಟ್ 5 ಲೆವೆಲ್, ಅಂದರೆ ನನ್ನ ಕೆಳಗಡೆ ಎ ನ ರೆಫರ್ ಮಾಡಿದೀನಿ, ಎ ಬಿ ನ ರೆಫರ್ ಮಾಡಿದರೆ, ಬಿ ಸಿ ನ ಮಾಡಿದರೆ, ಸಿ ಡಿ ನ ಮಾಡಿದರೆ. 5ನೇ ಲೆವೆಲ್ ಡಿ ಎಷ್ಟೇ ಇನ್ಕಮ್ ತಗೊಳ್ಳಿ, ಡಿ 5,000 ತಗೊಂಡ್ರ 5,000 10% ನನಗೂ ಬರುತ್ತೆ. ಸಿ 5,000 ತಗೊಂಡ್ರ ಅದರಲ್ಲೂ ಕೂಡ 10% ಬರುತ್ತೆ. ಬಿ 5,000 ತಗೊಂಡ್ರ ಅದ್ರಲ್ಲಿ 20% ನನಗೂ ಬರುತ್ತೆ. ಅಥವಾ ನಾನ್ ರೆಫರ್ ಮಾಡ್ರಿ ಎ 5,000 ತಗೊಂಡ್ರ 50% ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ಬಟ್ ಇಷ್ಟೆಲ್ಲ ಇನ್ಕಮ್ ಬರಬೇಕು ಅಂದ್ರೆ ಇಲ್ಲಿರೋ ಕಂಡೀಷನ್ಸ್ ಗಳನ್ನು ಕೂಡ ಅವರು ಫಾಲೋ ಮಾಡಿರ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನೆಕ್ಸ್ಟ್ ರ್ಯಾಂಕ್ ಅಂಡ್ ರಿವಾರ್ಡ್. ಸ್ನೇಹಿತರೆ, ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಇನ್ಕಮ್ ನ ಕೊಡೋದ್ರ ಜೊತೆಗೆ ಒಂದು ರಿವಾರ್ಡ್ ಕೂಡ ಇರುತ್ತೆ, ಒಂದು ರೆಕಗ್ನಿಷನ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ನಮ್ಮ ಒಂದು ಸಿಸ್ಟಮ್ ಅಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ 6 ರ್ಯಾಂಕ್ ಗಳನ್ನ ಕಂಪನಿ ಕೊಟ್ಟಿದೆ: ಬ್ರೌನ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಕ್ರೋನ್. ಅಂದ್ರೆ ಸೊ ನೀವು ಲ್ಯಾಪ್ಟಾಪ್ ನ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV ಆಗಿರ್ಬೇಕು, ರೈಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV ಆಗಿರ್ಬೇಕು. ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಲೈಫ್ ಟೈಮ್ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಈ ವರ್ಷ ಆಗ್ಲಿವಾ ನೆಕ್ಸ್ಟ್ ವರ್ಷನಾದ್ರು ನಾವು ರೀಚ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಟೈಮ್ ಲಿಮಿಟ್ ಇದ್ರೆ ಕಷ್ಟ ಅಂತ ಹೇಳ್ಬೋದು, ಬಟ್ ಇಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಲೆಫ್ಟ್ ಅಲ್ಲಿ ಏನೋ ಟೀಮ್ ಆಗಿದೆ, 1 2 3 4 ಈ ತರ 10 10 20 100 200 ಆಗಿ 2 ಲಕ್ಷ PV ಆಗೋಯ್ತು. ರೈಟ್ ಅಲ್ಲಿ 2 ಲಕ್ಷ PV ಆಗೋಯ್ತು, ನೀವು ಲ್ಯಾಪ್ಟಾಪ್ ಅಚೀವರ್ ಆಗೋಗ್ತೀರಾ. ಸೊ ಅದೇ ರೀತಿ ನೀವು ಫಾರಿನ್ ಟ್ರಿಪ್ ಕೂಡ ತಗೋಬಹುದು. ಫಾರಿನ್ ಟ್ರಿಪ್ ತಗೋಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಬೇಕು, ರೈಟ್ ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಬೇಕು, ಅವಾಗ ನೀವು ಫಾರಿನ್ ಟ್ರಿಪ್ ತಗೋತೀರಾ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮ ವ್ಯಕ್ತಿ ಅಂದ್ರೆ ನಮ್ಮ ಡೈರೆಕ್ಟ್ ಅಲ್ಲಿ ಇರುವಂತಹ, ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ನಮ್ಮ ಟೀಮ್ ಅಲ್ಲಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ತಿದ್ದಾನೆ ಅಂದ್ರೆ ನಾವು ಸಕ್ಸಸ್ ಆಗ್ತಿದೀವಿ ಅಂತ ಅರ್ಥ. ಆ ವ್ಯಕ್ತಿ ಕೈಲಿ ಲ್ಯಾಪ್ಟಾಪ್ ನ ಅಚೀವ್ ಮಾಡಿಸಿದ್ರೆ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ. ಆ ವ್ಯಕ್ತಿ ಲ್ಯಾಪ್ಟಾಪ್ ಅಚೀವ್ ಮಾಡಿಸ್ಲಿವಾ, ನಾವು ಫಾರಿನ್ ಟ್ರಿಪ್ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಈಗ ಅದೇ ಯಾವ್ದೋ ಒಂದು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಬಂದಾಗ, ಯಾರೋ ಒಬ್ಬ ಬಟ್ಟೆ ಅಂಗಡಿ ಓಪನ್ ಮಾಡಿದಾನೆ, ಅವನು ಚೆನ್ನಾಗಿ ನಡೀತಾ ಇದೆ, ಪಕ್ಕದಲ್ಲಿ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವನ್ ಬಿಸ್ನೆಸ್ ಗಾನ್. ಅವನ್ ಪಕ್ಕ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವನ್ ಬಿಸ್ನೆಸ್ ಗಾನ್. ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಆಫರ್ ಚೆನ್ನಾಗಿ ಕೊಡ್ತಾರಲ್ಲ. ಬಟ್ ನಮ್ ಬಿಸ್ನೆಸ್ ಆಗಲ್ಲ ಸ್ನೇಹಿತರೆ. ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು, ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು. ಸೊ ಬೆಳೆಸ್ಲಿಲ್ವಾ, ನಾವು ಬೆಳೆಯಿಲ್ಲ ಅಷ್ಟೇ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಲೆಫ್ಟ್ ಅಲ್ಲಿ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್, ರೈಟ್ ಅಲ್ಲಿ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್ ಆದ್ರೆ ನೀವು ಕೂಡ ಬೈಕ್ ಅಂಡ್ ಸ್ಕೂಟರ್ ಫಂಡ್ ಕೂಡ ಸಿಗುತ್ತೆ ನಿಮ್ಗೆ. ಅದೇ ರೀತಿ ಟ್ರಾವೆಲ್ ಫಂಡ್ ಸಿಗ್ಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಬೈಕ್ ಅಚೀವರ್,
ರೈಟ್ ಅಲ್ಲಿ 2 ಬೈಕ್ ಅಚೀವರ್ ಆಯ್ತು ಅಂತ ಅಂದ್ರೆ ನೀವು ಟ್ರಾವೆಲ್ ಫಂಡ್ ಎಲಿಜಿಬಲ್ ಆಗ್ತೀರಾ. ಸೊ ಕಾರ್ ಫಂಡ್, ಅಂದ್ರೆ ಕೇಳಬಹುದು ಎಷ್ಟು ಅಮೌಂಟ್ ಸರ್, ಆಕ್ಚುಲಿ ಕಂಪನಿಯಲ್ಲಿ ಟರ್ನ್ ಓವರ್ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ಖಂಡಿತ ನಿಮಗೆ ಸಿಗುತ್ತೆ. ಅದೇ ರೀತಿ ಕಾರ್ ಫಂಡ್ ಆಗ್ಬೇಕು, ನಿಮ್ಮ ಲೆಫ್ಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಗ್ಬೇಕು, ರೈಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಯ್ತು ಅಂದ್ರೆ ನಿಮ್ಗೆ ಕಾರ್ ಫಂಡ್ ಸಿಗುತ್ತೆ. ಅದೇ ರೀತಿ ಹೌಸ್ ಫಂಡ್. ಸೊ ಈ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಟೀಮ್ ಅಲ್ಲಿ ಇರೋರು ಬೆಳೀತಿದ್ದಾರೆ ಅಂದ್ರೆ ನೀವು ಬೆಳೀತಾ ಇರ್ತೀರಾ ಸ್ನೇಹಿತರೆ. ಓಕೆ, ಅದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡೋಣ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಅವಾಗಲೇ ಹೇಳ್ದಂಗೆ TDS, ಸರ್ವಿಸ್ ಚಾರ್ಜ್ ಅಂಡ್ ರೀಪರ್ಚೇಸ್ ವ್ಯಾಲೆಟ್, ಅದಲ್ಲದೆ ವಿತ್ಡ್ರಾಲ್ ಡೈಲಿ ಅಂತ ಬಂದಾಗ ಮಿಡ್ ನೈಟ್ 12 ಗಂಟೆಯಿಂದ ಸ್ಟಾರ್ಟ್ ಆಗಿ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ ನಿಮಗೆ ವಿತ್ಡ್ರಾ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಇವತ್ತು ವಿತ್ಡ್ರಾ ಕೊಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ರೆಡಿ ಇರುತ್ತೆ. ನೀವು ಬೆಳಿಗ್ಗೆ ಎದ್ದು ಸೂರ್ಯನ ಮುಖ ನೋಡಿದ ತಕ್ಷಣನೇ ಈಚೆಡೆ ಬಂದ ಸೂರ್ಯ ಮುಖ ನಿಮ್ಮ ಮೊಬೈಲ್ ನೋಡ್ತಿದ್ದಂಗೆನೆ ನಿಮ್ಮ ಅಕೌಂಟ್ ಬಂದು ದುಡ್ಡು ಬಿದ್ದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಅಪರ್ಚುನಿಟಿ. ಸೊ ಮಿನಿಮಮ್ ವಿತ್ಡ್ರಾಲ್ ಬಂದು 500 ರೂಪಾಯಿ ಇದೆ. ಬರುವಂತ ದಿನಗಳಲ್ಲಿ ಕಂಪನಿ ಮಿನಿಮಮ್ ನಿಮ್ಮ ವ್ಯಾಲೆಟ್ ಅಲ್ಲಿ 500 ರೂಪಾಯಿ ಇದೆ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ಗೆ ಬರೋ ತರ ಆಪ್ಷನ್ ಕೂಡ ತರ್ತಾ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಕಂಪನಿಯ ಆಫೀಸ್ ನೋಡ್ಬೋದು, ಅಡ್ರೆಸ್ ನೋಡ್ಬೋದು, ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಅದೇ ರೀತಿ ಅಡ್ರೆಸ್ ಕೂಡ ಇಲ್ಲಿದೆ. ಸೊ ವಿಸಿಟ್ ಮಾಡೋರು ಖಂಡಿತ ಎನಿ ಟೈಮ್ ಇನ್ಫಾರ್ಮ್ ಮಾಡಿ, ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಆಫೀಸ್ನ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ಟ್ರಾನ್ಸ್ಪರೆಂಟ್ ಇದೆ, ಯಾವುದು ಮುಚ್ಚುಮರೆ ಇಲ್ಲ. ಸೊ ನಮ್ಮ ದ ಗ್ರೇಟ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ವಿಜಯ್ ಮುರುಗನ್ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಬ್ಬ ಒಳ್ಳೆ ಡೆಡಿಕೇಟೆಡ್ ಪರ್ಸನ್, ತುಂಬಾ ಹಂಬಲ್ ಪರ್ಸನ್. ತುಂಬಾ ಖುಷಿ ಆಗುತ್ತೆ ಆ ವ್ಯಕ್ತಿ ಜೊತೆ ಇವತ್ತು ನಾವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಯಾಕೆಂದ್ರೆ ನಾವು ತುಂಬಾ ಕಂಪನಿಗಳಲ್ಲಿ ಕೆಲಸ ಮಾಡಿದೀವಿ, ಬಟ್ ಎಲ್ಲಾ ಕಂಪನಿಗಳಲ್ಲಿ ಕೆಲಸ ಮಾಡಿದಾಗ MD ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಥವಾ MD ನಮ್ಮ ಜೊತೆ ಕಾಂಟ್ಯಾಕ್ಟೇ ಇರ್ತಿರ್ಲಿಲ್ಲ. ಇವತ್ತೆಲ್ಲದೂ ಕೂಡ ಒಂದು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇದೆ. ಏನೇ ಒಂದು ಸಣ್ಣ ಪುಟ್ಟ ಡೌಟ್ಸ್ ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ಲಿ ಸಾಲ್ವ್ ಆಗ್ತದೆ. ತುಂಬಾ ಖುಷಿ ಆಗ್ತದೆ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿರುವಂತದ್ದು. ಅದೇ ರೀತಿ ಮೇಕ್ ಎ ಡಿಸಿಷನ್ ಟುಡೇ ಟು ಡು ಸಮಥಿಂಗ್ ವಂಡರ್ಫುಲ್ ವಿತ್ ಯುವರ್ ಲೈಫ್. ಸೊ ಒಂದು ಸಣ್ಣ ನಿರ್ಧಾರ ಖಂಡಿತ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನ ಇಡೀ ಚೇಂಜ್ ಆಗುವಂತಹ ಒಂದೊಳ್ಳೆ ಆಪರ್ಚುನಿಟಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸ್ನೇಹಿತರೆ. ಸೊ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ. ಈ ಮೀಟಿಂಗ್ ಲಿಂಕ್ ನ ಯಾರು ಕಳಿಸಿದರೆ ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನಲ್ಲಿ ಸೊ ನಿಮ್ ಜೊತೆ ಇನ್ನೊಬ್ಬ ವ್ಯಕ್ತಿಗೆ ಅವಕಾಶ ಕೊಡಿ. ಅಟ್ಲೀಸ್ಟ್ ನಿಮ್ಗೆ ಯೂಸ್ ಆಗ್ಲಿಲ್ವಾ, ನಿಮ್ಗೆ ಯಾರು ಇನ್ ಕೇಸ್ ನಿಮ್ಗೆ ಯಾರೋ ನಿಮ್ಮ ಸ್ನೇಹಿತರಿಗೆ ಯಾರೋ ದುಡ್ಡಿನ ಕಾಸಿಗೆ ಪರಿಸ್ಥಿತಿ ತುಂಬಾ ತೀರಾ ಇದಾಗಿರುತ್ತೆ ಅಂತ ವ್ಯಕ್ತಿಗಳಿಗೆ ಆಪರ್ಚುನಿಟಿ ಕೊಡಿ. ಅಟ್ಲೀಸ್ಟ್ ಆ ವ್ಯಕ್ತಿಗಳಿಗಾದ್ರೂ ಕೂಡ 100% ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದನ್ನ ನಾನು ಫೈನಲ್ ಆಗಿ ಹೇಳಕ್ ಏನಪ್ಪ ಅಂದ್ರೆ, ಸೊ ಇವತ್ತು ಮೊಬೈಲ್ ಎಲ್ರು ಕೂಡ ಯಾವ್ದಕ್ಕೂ ಯೂಸ್ ಮಾಡ್ತಾರೆ. ಒಬ್ರು ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ, ಒಳ್ಳೇದಕ್ಕೂ ಯೂಸ್ ಮಾಡ್ತಾರೆ, ಟೈಮ್ ಪಾಸ್ಗೂ ಯೂಸ್ ಮಾಡ್ತಾರೆ. ಬಟ್ ನಮ್ಮ ನೈಲ್ ಕಾರ್ಡ್ ಸಂಸ್ಥೆನಲ್ಲಿ ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅವರೆಲ್ಲ ಅವರ ಜೀವನ ರೂಪಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾರು ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರು ಕೂಡ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇಲ್ಲ. ಕೇವಲ 750 ಎಲ್ಲೋ ಖರ್ಚು ಮಾಡುವಂತಹ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಸೇಮ್ ಆಪರ್ಚುನಿಟಿ. ಸೊ ಎಲ್ರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ, ಸೊ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ಪ್ರೆಸೆಂಟೇಷನ್ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಅವಕಾಶನ ಕೊಟ್ಟಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.